ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಹಾರ್ದಿಕ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಪರ್ಯಂತಾಂ ವಂದೇ ಇದು ಎಕೋ ಬಂತು ಒಂದು ಸ್ವಲ್ಪ. ನಿಮ್ಗೇನು ಬರಲಿಲ್ಲ, ಅದಕ್ಕೆ ಇವಾಗ ಕಲ್ಯಾಣಿ ಅವ್ರದ್ದು ಮ್ಯೂಟ್ ಮಾಡಿದೆ. ನಮ್ಮದೇ ವಾಯ್ಸ್ ಕೊನೆಗೆ ಎಕೋ ಬಂದ್ಬಿಟ್ಟಿದೆ. ಈಗೇನು ತೊಂದರೆ ಇಲ್ಲ, ಸರಿ. ಈಗ ಕಳೆದ ತರಗತಿಯಲ್ಲಿ ನಾವು ಗುರುಪಾದುಕಾ ಪೂಜೆ ಮಾಡೋ ಔಚಿತ್ಯ ಅದಾಯ್ತಲ್ವಾ? ಉಚಿತ ಆದರೆ A28 ವಿವೇಕ ಚೂಡಾಮಣಿ A28 ಮನನ ಮಾಡ್ತಾ ಇದ್ದೀವಿ. ಅದನ್ನು ಒಂದ್ಸರ್ತಿ ನೋಡೇ ಬಿಡೋಣ. ರಜಿತಾ, ಗುರುಪಾದುಕೆಯನ್ನ ಪೂಜೆ ಮಾಡುವಂಥ ಔಚಿತ್ಯ ಏನು? ಯಾತಕ್ಕೆ ಅದನ್ನು ಪೂಜೆ ಮಾಡಬೇಕು? ಗುರುಪಾದುಕೆಗಳು ವಿವೇಕ ಮತ್ತೆ ವೈರಾಗ್ಯದ ಸಂಕೇತ ಆಗಿರುತ್ತೆ. ಆದ್ರಿಂದ ಅನಿತ್ಯ ವಿವೇಕವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಅನಿತ್ಯ ವಿವೇಕದಿಂದ ನಮಗೆ ಯಾವುದು ಸತ್ಯ, ಯಾವುದು ಅನಿತ್ಯ, ಯಾವುದು ಸದಾ ಕಾಲ ಇರುತ್ತೆ, ಯಾವುದು ಬದಲಾವಣೆ ಆಗ್ತಾ ಇರುತ್ತೆ ಅಂತ ಒಂದು ಜ್ಞಾನ ಬಂದಾಗ ನಮಗೆ ಮನಸ್ಸು ಶಾಂತಿ ಇರುತ್ತೆ. ಆದ್ರಿಂದ ವೈರಾಗ್ಯ ಯಾವುದು ಬೇಕೋ ಅದನ್ನ ಹಿಡ್ಕೊಂಡು, ಬೇಡದೇ ಇರೋದು ಆ ನಿತ್ಯ ಸತ್ಯವನ್ನ ಹಿಡ್ಕೊಂಡು ಅನಿತ್ಯ ಅಂದ್ರೆ ಬದಲಾವಣೆ ಆಗೋದನ್ನ ಬಿಡ್ತಾ ಹೋಗ್ತೀವಿ. ಆಗ ವೈರಾಗ್ಯ, ಅದನ್ನೇ ವೈರಾಗ್ಯ ಅಂತ ಹೇಳ್ತಾರೆ. ಸೊ ಹಾಗೆ ಗುರು ಪಾದುಕೆಗಳಿಂದ ನಾವು ವಿವೇಕ ಹಾಗೂ ವೈರಾಗ್ಯವನ್ನ ಪಡ್ಕೋತಾ ನಮ್ಮ ಆತ್ಮಜ್ಞಾನಕ್ಕೆ ದೃಢವಾಗಿ ನಿಲ್ಲೋದಕ್ಕೆ ಸಹಾಯ ಆಗುತ್ತೆ ಪಾದುಕೆಗಳ. ಮುಂದಿನ ಪ್ರಶ್ನೆ ಕಲ್ಯಾಣಿಯವರು, ಅಹಂಕಾರದ ನಿರಾಕರಣೆಯನ್ನು ಹೇಗೆ ಮಾಡುವುದು? ಕಲ್ಯಾಣಿ ಮೇಡಮ್. ಏನ್ ಮೇಡಮ್ ಕ್ವಶನ್? ಅಹಂಕಾರದ ನಿರಾಕರಣೆ ಹೇಗೆ ಮಾಡೋದು? ಒಂದ್ ನಿಮಿಷ. ಇದು ಶರ್ಟು ಪಿಚ್ಚು ರೀತಿ ಅದ ಮೇಡಮ್? ಅಲ್ಲ, ಇದು ಪಂಚಕೋಶಗಳದು. ಗೊತ್ತಾಗುತ್ತೆ. ಒನ್ ಸ್ಟೆಪ್ ಕಲ್ಯಾಣಿ ಅಂದ್ರೆ
ಎಕ್ಕೋ ಬರುತ್ತೆ. ಕಲ್ಯಾಣಿ ಮೇಡಮ್ ಅದು ಯಾಕೆ ಆ ಥರ ಬರ್ತಾ ಇದೆ? ನೀವು ಅದು ಮಾತಾಡ್ಬಿಡಿ, ಈಗ ಮ್ಯೂಟ್ ಮಾಡ್ಬಿಡಿ. ಒಂದ್ ನಿಮಿಷ ಹೇಳ್ತೀನಿ. ಈ ವಿವೇಕ ವೈರಾಗ್ಯದ ಮೂಲಕ ನಾವು ಪಂಚಘೋಷಗಳನ್ನು ನಿವಾರಣೆ ಮಾಡ್ಬೇಕು. ಅದಕ್ಕೆ 3 ಹಂತಗಳು ಇದೆ. ಅಹಂಕಾರ ಮೊದಲನೇ ಹಂತ ಅಹಂಕಾರ ನಿವಾರಣೆ ಮಾಡೋದು. ನಾವು ಈಗ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ನಾನು ನಾನು ಅಂತಾನೆ ಅಂತ ಹೇಳ್ತೀವಿ. ಆ ನಾನು ಅನ್ನೋದನ್ನ ನೋಡಿ ನಿಜವಾದ ನಾನನ್ನ ನಾವು ಕಾಣ್ಬೇಕು. ಅದು ಅಹಂಕಾರದ ನಾನು. ಅಹಂಕಾರ ಅಂದ್ರೆ ನಾನು ಅಂತ ತಿಳ್ಕೊಳ್ಳೋದು, ದೇಹ ನಾನು ಅಂತ ತಿಳ್ಕೊಳ್ಳೋದೇ ಅಹಂಕಾರ. ಮನಸ್ಸು ಬುದ್ಧಿ ನಾನು ಅಂತ ತಿಳ್ಕೊಳ್ಳೋದು ಅಹಂಕಾರ. ಈಗ ಯಜಮಾನ ನಾನು ಅಂತ ತಿಳ್ಕೊಳ್ಳೋದು ಅಹಂಕಾರನೇ. ಈ ಅಹಂಕಾರವನ್ನೇ ಬಿಡ್ಬೇಕು. ಇದು ಜ್ಞಾನದಿಂದಲೇ ಬಿಡಕ್ ಸಾಧ್ಯ ಆಗುತ್ತೆ. ನಾನು ಅಂತ ತಿಳ್ಕೊಂಡಿರೋದು ನಾನಲ್ಲ ಅಂತ ತಿಳ್ಕೊಬೇಕು. ಅದಕ್ಕೆ ಗುರುಜಿ ಮಂತ್ರ, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನೇ, ಶಿವೋಹಂ ಶಿವೋಹಂ ಅಂತ ನಾನು ಅನ್ನೋದನ್ನ ಇದ್ರ ಮೂಲಕ ನಾವು ನಿರಾಕರಣೆ ಮಾಡ್ಬೇಕು. ನಾನು ಯಾವುದು ಅಲ್ಲ ಅಂತ ತಿಳ್ಕೊಬೇಕು. ಅದು ಉಪಾಧಿ ಸೇರಿಸಿದ್ರೆ ಅಹಂಕಾರ, ಉಪಾಧಿ ಸೇರಿಸದೆ ಹೋದ್ರೆ ಅದು ಆತ್ಮ ಅಲ್ವಾ ಮೇಡಮ್? ಅಹಂ. ದೇಹ ಮನಸ್ಸು ಬುದ್ಧಿ ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶ ಯಾವುದು ನಾನಲ್ಲ ಅಂತಾನೆ ತಿಳ್ಕೊಳ್ಳೋದೇ ಅಹಂಕಾರ ನಿವಾರಣೆ. ಈ ಅಹಂಕಾರ ನಿವಾರಣೆ ತಿಳ್ಕೊಳ್ಳಕ್ಕೆ ದೃಗ್ದೃಶ್ಯ ವಿವೇಕ ಬೇಕು. ದೃಕ್ ಮತ್ತು ದೃಶ್ಯ ಮಧ್ಯ ವ್ಯತ್ಯಾಸ ಗೊತ್ತಾಗ್ಬೇಕು. ಯಾವ್ದು ಕಣ್ಣಕ್ ಕಾಣುತ್ತೋ ಅದು ದೃಶ್ಯ, ನೋಡುವವನ ದೃಕ್ಕು, ಅನುಭವಿಸುವುದು ವಸ್ತು, ಅನುಭವಿಸುವವನು ನಾನು. ಯಾವಾಗ್ಲೂ ದೃಶ್ಯ ಒಂದಾಗಕ್ಕೆ ಆಗೋದೇ ಇಲ್ಲ. ಈಗ ಒಂದು ಆಪಲ್ ಇದ್ರೆ ಆಪಲ್ ದೃಶ್ಯ, ಅದು ನೋಡುವವನು ನಾನು ದೃಕ್ಕು ಅಂತ. ದೃಶ್ಯ ವಿವೇಕದಿಂದ ಯಾವುದು ನಾನಲ್ಲ ಅಂತ ಬೇರ್ಪಡಿಸ್ಬೇಕು. ಅದು ಹೇಗಂದ್ರೆ ದೇಹದಿಂದ ಕಾಣುತ್ತಾ ಅಂದ್ರೆ ಅದು ದೇಹ ನಾನಲ್ಲ, ಕಾಣ್ತಾ ಇರುವುದು ದೇಹಕ್ಕೆ ಅನುಭವ ಆಗುತ್ತೆ, ಆದರೆ ಅದು ನಾನಲ್ಲ. ಅನುಭವಿಸುವುದು ನಾನು ಮತ್ತು ದೇಹ ಬೇರೆ ಅಂತ. ಮನಸ್ಸು ನಮ್ಮ ಅನುಭವಕ್ಕೆ ಬರುತ್ತೆ, ಮನಸ್ಸಲ್ಲಿ ಆಗುವ ಸುಖ ದುಃಖಗಳು ಅನುಭವಿಸೋದು ನಾನು. ಮನ್ಸು ನಾನಲ್ಲ, ಬುದ್ಧಿ ಅನುಭವಕ್ಕೆ ಬರ್ತಾ ಇದೆಯಾ ಅಂದ್ರೆ ಯೋಚನೆಗಳು ಬರೋದ್ರಿಂದ ಬುದ್ಧಿ ಅನುಭವಕ್ಕೆ ಬರುತ್ತೆ. ಬುದ್ಧಿನೂ ನಾನಲ್ಲ, ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ವಿಂಗಡಣೆ ಮಾಡ್ಕೋಬೇಕು. ಈ ಪಂಚಕೋಶಗಳು ನಾನಲ್ಲ ಅಂತ ವಿಂಗಡಣೆ ಮಾಡ್ಕೋಬೇಕು. ದೇಹ ನಾನು, ಗಂಡಸ್ ನಾನು ಅಂತ ಅನುಭವಕ್ಕೆ ಬರೋದ್ರಿಂದ ಅನ್ನಮಯ ಕೋಶ ನಮ್ಮ ಅನುಭವಕ್ಕೆ ಬರುತ್ತೆ. ಅದರಿಂದ ಅದನ್ನು ನಾನಲ್ಲ ಅಂತ ತಿಳ್ಕೊಬೇಕು. ಈಗ ಮನಸ್ಸು ಈ ಸುಖ ದುಃಖ ಅನುಭವಕ್ಕೆ ಬರುತ್ತೆ, ಆದ್ರೆ ಅದು ಮನೋಮಯ ಕೋಶ ನಾನಲ್ಲ. ನಮಗ ಅಶ್ವಾಗ್ತಾ ಇರುತ್ತೆ, ಬಾಯಾರಿಕೆ ಆಗೋದು ನಮ್ಗೆ ಅನುಭವಕ್ಕೆ ಬರುತ್ತೆ, ಆದ್ರೆ ಪ್ರಾಣಮಯ ಕೋಶನೂ ಅದು ನಾನಲ್ಲ. ಯಾವ್ದು ಅನುಭವಕ್ಕೆ ಬರುತ್ತೋ ಅದೆಲ್ಲ ನಾನಲ್ಲ. ಅದು ಗಮನಿಸುವ ಸಾಕ್ಷಿ ನಾನು. ಈಗ ಪ್ರಾಣಮಯ ಕೋಶನೂ ನಾನಲ್ಲ, ಬುದ್ಧಿ ವಿಚಾರ ಮಾಡುತ್ತೆ, ಆದ್ರೆ ವಿಚಾರ ಮಾಡುವ ಅನುಭವ ಇರೋದ್ರಿಂದ ವಿಜ್ಞಾನಮಯ ಕೋಶ ನಾನಲ್ಲ. ಆನಂದಮಯ ಕೋಶನೂ ನಾನಲ್ಲ, ಯಾಕಂದ್ರೆ ಆನಂದವನ್ನು ನಾವು ಅನುಭವಿಸ್ತೀವಿ, ಅದು ಅನುಭವ. ಇದನ್ನು ನೋಡುವುದೇ ಸಾಕ್ಷಿ. ಅನುಭವಿಸುವವನು ನಾನು, ಆನಂದಮಯ ಕೋಶ ನಾನಲ್ಲ. ಈ ರೀತಿ ಪಂಚಕೋಶಗಳು ನಾನಲ್ಲ, ಇದನ್ನು ದೃಶ್ಯ ವಿವೇಕ ಮೂಲಕ ಬೇರ್ಪಡಿಸ್ಬೇಕು. ಇನ್ನ ಹೇಳ್ಬೇಕಾ ಮೇಡಮ್? ಸರಿಯಾಗಿ ಹೇಳಿದೀನಿ. ನಾನು ನಿಮ್ದು ಮ್ಯೂಟ್ ಮಾಡ್ಬಿಟ್ಟೆ, ಯಾಕೆಂದ್ರೆ
ನಿಮ್ದಿಂದ ಅದು ಎಕೋ ಬರ್ತಾ ಇದೆ. ಅದಕ್ಕೆ ನೀವು ಮುಗಿದ ಮೇಲೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಇದನ್ನ ನಾವು ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು. ಏನೇ ಬರ್ತಾ ಇದ್ರು ಬರ್ತಾ ಇರೋದನ್ನೆಲ್ಲ ಗಮನಿಸ್ತಾ ಇದ್ದೀನಿ, ನಾನು ಗಮನಿಸೋ ಸಾಕ್ಷಿ ನಾನಾಗಿರೋದ್ರಿಂದ ಅದ್ಯಾವುದು ನಾನಲ್ಲ. ಇದು ಒಂದು ತಲೆಯಲ್ಲಿ ಪ್ರಿಂಟ್ ಆಗ್ಬೇಕು, ಅವಾಗ ಬಿಡೋದಕ್ಕೆ ಸಹಾಯ. ಈಗ ಯಾವುದು ನಾವು ಅನುಭವಿಸ್ತೀವೋ ಅದೆಲ್ಲ ನಾನಲ್ಲ ಅಂತ ತಾನೆ. ಹೌದು. ಮುಂದಿನ ಪ್ರಶ್ನೆ ರಜಿತಾ, ಮಮಕಾರ ಎಂದ್ರೇನು, ಅದರಿಂದ ಹೊರಗೆ ಬರುವುದು ಹೇಗೆ? ಈಗ ಕಲ್ಯಾಣಿ ಮೇಡಮ್ ಹೇಳಿದಂಗೆ ಆಪಲ್ ನೋಡ್ತಾ ಇದ್ದೀವಿ, ಅದೇ ಅಹಂಕಾರ. ನಾನು 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 ಅನ್ನೋದು ಅಹಂಕಾರ, ನನ್ನದು ನನ್ನದು ಅನ್ನೋದು ಮಮಕಾರ. ಸೊ ಇದನ್ನ ಫಸ್ಟ್ ಅಹಂಕಾರನ ಬಿಡ್ಬೇಕು ಅಂತ ಹೇಳ್ತಾರೆ, ಅದು ಫಸ್ಟ್ ಸ್ಟೆಪ್ ಅಂತ. ಅಹಂಕಾರನ ಬಿಡ್ಬೇಕು ಅಂದ್ರೆ ಪೂರ್ತಿ ಬಿಡಕ್ಕಾಗಲ್ಲ. ಜ್ಞಾನಿಗಳಿಗೆ ಅಹಂಕಾರ ಶುದ್ಧವಾದ ಅಹಂಕಾರ ಇರುತ್ತೆ ಅಂತ ಇನ್ನೊಂದ್ ಕಡೆ ಹೇಳಿದ್ದಾರೆ. ಅಹಂಕಾರ ಶುದ್ಧವಾದ ಅಹಂಕಾರ ಆಗಿರತ್ತೆ ಜ್ಞಾನಿಗಳಿಗೆ. ಸೊ ಅಹಂಕಾರ ಶುದ್ಧ ಆದ್ಮೇಲೆ ನಾವು ನನ್ನದು 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 ಇದ್ನಂದು ಅದ್ನಂದು ಅಂತ ನಾವು ಇದ್ ಮಾಡ್ಕೊಳಕ್ ಹೋಗೋದಿಲ್ಲ. ಮಮಕಾರ ಅಂತ ಹೇಳ್ತಾರೆ. ಸೊ ನಾನೇ ಮಾಡಿದ್ದು ಅಂತ ನಡೀತಾ ಇದೆ ಅಂತ. ಇವಾಗ ಜ್ಞಾನಿಗಳು, ನಮ್ ಗುರುಜಿ ಆಗ್ಲಿ, ಯಾವ್ದೇ ಜ್ಞಾನಿಗಳಾಗ್ಲಿ, ತುಂಬಾ ಚೆನ್ನಾಗಿತ್ತು ನಿಮ್ ಟಾಕು ಅಂತ ಹೇಳಿದ್ರೆ, ಅಥವಾ ಉಪನ್ಯಾಸ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಗುರುಗಳ ಕೃಪೆ ಅಂತಾರೆ. ಅಥವಾ ನಡೀತಾ ಇದೆ, ಓ ಹೌದಾ, ಉಪಯೋಗ ಆಯ್ತಾ, ಸಂತೋಷ ಅಂತಾರೆ ಗುರುಜಿ. ಹೌದಾ, ನನ್ ಟಾಕ್ ತುಂಬಾ ಚೆನ್ನಾಗಿತ್ತಾ, ಇಷ್ಟ ಆಯ್ತಾ ನಿಮ್ಗೆಲ್ಲ ನನ್ ಟಾಕು ಅಂತ ಕೂಡ ಯಾವತ್ತೂ ಹೇಳಿಲ್ಲ ನಮ್ಗೆ. ಹೌದಾ, ಚೆನ್ನಾಗಿತ್ತಾ, ಸಂತೋಷ, ಒಳ್ಳೇದಾಗ್ಲಿ, ಗುರುಕೃಪೆ ಆಗ್ಲಿ ಅಂತ ಹೇಳ್ತಾರೆ. ಸೊ ಆ ಜ್ಞಾನಿಗಳಿಂದ ನಾವು ತಿಳ್ಕೊಬೇಕಾಗತ್ತೆ ಯಾವ್ಯಾವ ಸ್ಟೇಜ್ ಅಲ್ಲಿ ನಾವು ಇರ್ಬೇಕಾಗತ್ತೆ. ನಾನು ಇವಾಗ ಯಾವ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ನಾವು ಪರಿಶೀಲನೆ ಮಾಡ್ಕೊಂಡಾಗ, ಫಸ್ಟ್ ನಮ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳಿ ಅಂತಾರೆ ಗುರುಜಿ ಒಂದೊಂದ್ಸಲ. ನಾವು ಆಡೋ ಮಾತು, ಅದು ಜ್ಞಾನ ಬರ್ತಿದ್ದ ಹಾಗೆ ಅಹಂಕಾರ ಶುದ್ಧ ಆಗ್ತಿದ್ಯಾ ಇಲ್ವಾ ಅಂತ ಈ ತರ ಚೆಕ್ ಮಾಡ್ಕೋಬೋದು ನಾವು. ಅಮ್ಮ ಇವತ್ತು ಉಪ್ಪಿಟ್ಟು ಸೂಪರ್ ಅಂತಂದಾಗ ಅವಾಗ ನಾವು ಓ ಅಂತ ಮಾಡಿದ್ದು ಉಪ್ಪಿಟ್ಟು ಅಂತ ಅನ್ಕೋಬಾರ್ದು. ಹೌದಾ, ಪರವಾಗಿಲ್ಲ, ಓಕೆ, ನನ್ ಕೈಯಲ್ಲಿ ಮಾಡಿಸ್ತಾ ಇರೋನ್ಗೆ ಹೇಳ್ಬೇಕು ಕೃತಜ್ಞತೆ ಅಂತ ನಾವು ನಮ್ಗೆ ಮನ್ಸಿಗೆ ಬಂದ್ರೆ ಆವಾಗ ನಾವ್ 2ನೇ ಸ್ಟೆಪ್ ಅಲ್ಲಿ ಇದೀವಿ ಅಂತ. ಸೊ ಹಾಗೆ ನಾವು ಮಮಕಾರವನ್ನ ನಿವಾರಣೆ ಮಾಡಿದಾಗ ನಾವು ಆತ್ಮಜ್ಞಾನದಲ್ಲಿ ನಿಲ್ಲೋದಕ್ಕೆ ಆಗತ್ತೆ ಅಂತ ಹೇಳಿದ್ದಾರೆ. ಅದೇ ಮೇನ್ಲಿ ಇಲ್ಲಿ ಅಸಂಗ ಅಂತ, ಯಾವ್ದಕ್ಕೂ ಅಂಟ್ಕೋಬಾರ್ದು ಅನ್ನೋದೇ ಮಮಕಾರ ಅಂತ ಹೇಳ್ತಾರೆ. ಸರಿ ಇದೆ ಅಲ್ಲ ಮೇಡಮ್? ಅದಕ್ಕೆ ಇದನ್ನು ಹೇಳ್ತಾರಲ್ಲ, ಅಂದ್ರೆ ಹೆಂಗೆ ಅದನ್ನ ನಂದು ಅನ್ನೋದು ನಂದೇನೇ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಉದಾಹರಣೆನ ಕೊಡ್ತಾರಲ್ಲ, ಅಂದ್ರೆ ರಾತ್ರಿ ಮಲ್ಕೊಂಡಾಗ ಕನಸು ಬೀಳುತ್ತೆ, ಆಮೇಲೆ ಕನಸು ಹೊರಟೋಗ್ಬಿಡುತ್ತೆ. ಅಂದ್ರೆ ಅದು ಅದೇ ತರ ಈ ಮಮಕಾರನೂ ಅಷ್ಟೇನೆ. ಮಮಕಾರ ಎಚ್ಚರ ಪ್ರಪಂಚದಲ್ಲಿ ನಂದು ಅಂದ್ಕೊಂಡಿರ್ತೀವಿ. ನಿದ್ದೆ ಮಾಡಿದ ತಕ್ಷಣ ಇವ್ರು ಯಾರು ಇರೋದೇ ಇಲ್ವಲ್ಲ, ಈ ಪ್ರಪಂಚದವ್ರು ಯಾರು ಇರಲ್ಲ. ಅಂದ್ರೆ ಅದು ಎಷ್ಟು ಸೂಪರ್ಫಿಷಿಯಲ್ ಈ ನಂದು ಅಂತ ಅನ್ನೋದನ್ನ ನಾವು ನಮ್ಮ ಕನಸಿಗೆ ಹೋದಾಗ್ಲೇನೆ ತಿಳ್ಕೊಬಹುದು. ಈ ಎಚ್ಚರದ ಯಾವುದು ಅಲ್ಲಿರಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಇದು ಸುಮ್ಮನೆ ಇದು ತಪ್ಪು ತಿಳುವಳಿಕೆ. ಇದು ನಂದು ಅನ್ನೋದು ಎಲ್ಲಿ ಕನಸಕ್ಕೆ ಹೋದ ತಕ್ಷಣವೇ ಹೊರಟೋಗುತ್ತೆ. ಇನ್ನು ಮುಂದಿಂದ ನೋಡ್ಕೊಳ್ಳೋಣ. ಪ್ರತಿನಿತ್ಯದಲ್ಲೇನೆ ಈ ಒಂದು ನನ್ನದು ಅಂತ ಅನ್ನೋದು ಠಕ್ ಅಂತ ಬಿಟ್ಟು ಹೋಗ್ತಾ ಇರುತ್ತೆ. ಆದ್ರೆ ಮತ್ತೆ ಎದ್ದ ತಕ್ಷಣ ಅಜ್ಞಾನ ಅಲ್ವಾ ಮೇಡಮ್? ಅಜ್ಞಾನದಿಂದ ಮತ್ತೆ ಕೆಲವರಂತೂ ಫುಲ್ ಪರ್ಫೆಕ್ಟ್, ನಿಮ್ಗೆ ಗೊತ್ತಿಲ್ಲ ನಾನು ಎಷ್ಟು ಡಿಸಿಪ್ಲಿನ್ ಅಂದ್ರೆ ಅಂತ, ಎಷ್ಟು ರಿಜಿಡ್ ಆಗಿರ್ತಾರೆ. ಅದಕ್ಕೆ ನೋಡಿ, ಫ್ಲೆಕ್ಸಿಬಲ್ ಆಗಿ ಇರಲ್ಲ. ಪರವಾಗಿಲ್ಲ ಬಿಡಿ, ಯಾಕೆಂದ್ರೆ ಜ್ಞಾನಿಗಳು ಗೊತ್ತು, ಇದು ಅವ್ರಿಗೆ ಇದಿದೆ, ಜ್ಞಾನ ಇದೆ, ಪರಿಪೂರ್ಣವಾದ ಜ್ಞಾನ ಇರೋದ್ರಿಂದ ಇದು ಶಾಶ್ವತ ಅಲ್ಲ. ಯಾಕೆ ಸುಮ್ಮನೆ ಅಷ್ಟೊಂದು
ಎನರ್ಜಿ ವೇಸ್ಟ್ ಮಾಡುದು ಈ ತರ ಇದು ಹೋಗ್ತಾ ಇರತ್ತೆ, ಕನಸ್ ತರ ಇದು ಆಗತ್ತೆ ಮತ್ತೆ ಇನ್ನೊಂದ್ ಬರುತ್ತೆ ಅಂತ ಅರಿವಿರುತ್ತೆ. ಅದು ಅರಿವಿಲ್ಲದೆ ಎಷ್ಟು ಒದ್ದಾಡ್ತಿರ್ತಾರೆ ನೋಡಿ. ನಿನ್ನೆ ಟಾಕ್ ಚೆನ್ನಾಗಿತ್ತಲ್ವಾ ಮೇಡಮ್? ನಿನ್ನೆ ತುಂಬಾ ಚೆನ್ನಾಗಿದೆ. ಹೌದಾ? ಕೇಳಿಸ್ಕೊಳ್ಳಿಲ್ಲ ಮೇಡಮ್. ಚೆನ್ನಾಗಿತ್ತು. ಇದೇ ತರ ಬಿಡೋದು. ಅದು ಕಷ್ಟ ನಮಗ್ ಬಂದ್ರೆ ನಾವು ಹೇಗ್ ಫೇಸ್ ಮಾಡ್ತೀವಿ ನೋಡಿ, ಅದು ಚೆನ್ನಾಗಿತ್ತು. ಅದು ಇದೇ ಬರ್ತಾ ಇದೆ ರಜಿತಾ ಅದ್ರಲ್ಲಿ. ಹೌದಾ? ಒಂದೊಂದೇ ನಮ್ಗೆ ಕೀರ್ತಿ ಆಸೆ, ಈ ತರ ಬೇರೆ ಬೇರೆ ಆಸೆಗಳು, ಅದನ್ನ ಈಶಾನ ಅಂತ ಹೇಳ್ತಾರೆ ವರ್ಡು. ಇದೆಲ್ಲ ಇದೆಯೇನ್ರಿ? ನಿಮ್ಗೆ ಏನೋ ನಿಮ್ಮ ಮಗ ಮದುವೆ ಆಯ್ತು, ಹೆಂಡತಿ ಜೊತೆ ಹೊರಟೋದ, ದುಃಖ ಆಗುತ್ತೋ, ಅದು ಒಂದು ಈಶಾನ ಅಟ್ಯಾಚ್ಮೆಂಟ್, ಅಂದ್ರೆ ಸಂಬಂಧ ಅಟ್ಯಾಚ್ಮೆಂಟ್. ಆಮೇಲೆ ಕೀರ್ತಿ ಅದ್ರ ಮೇಲೆ ಇವರು ಯಾರೋ ಬೈದ್ರು ಮಾಡಿದ್ರು, ಬೇಜಾರಾಗುತ್ತೋ. ಹೇಳ್ತಾ ಇದ್ರು. ನಾನಂತೆ ಗುರುಜಿ ಅದೆಲ್ಲ ಇವಾಗ ನಮ್ಗೆ ಇನ್ನೂ ಅದು ಪೂರ್ತಿ ಹೋಗಿದ್ಯಾ ಅದೆಲ್ಲ ಗೊತ್ತಿಲ್ಲ, ಸಂದರ್ಭಗಳು ಬರ್ಬೇಕು, ಸಂದರ್ಭ ಬಂದ್ರೆ ಮಾತ್ರನೇ ನಮ್ಗೆ ಅದು ಗೊತ್ತಾಗೋದು ಅಂತ. ಉದಾಹರಣೆ ಅವ್ರು ಹೇಳಿದ್ರು. ಎಲ್ಲ ಸಂದರ್ಭಗಳಲ್ಲೂ ಅವ್ರು ಹ್ಯಾಕ್ ಶಾಂತವಾಗಿದ್ರು, ಪೂರ್ತಿ ದುಡ್ಡು ಪೂರ್ತಿ 0 ಲೆವೆಲ್ಗೆ ಬಂದಿದ್ದಾಗ್ಲೂ ಯಾವುದೇ ಆತಂಕ ಇಲ್ಲದೇನೆ ಸಮಾಧಾನವಾಗಿರೋದಕ್ಕಾಗಿತ್ತು. ಆಮೇಲೆ ತುಂಬಾ ಬೈತಾ ಇದ್ರಂತೆ, ಎಲ್ಲ ಒಂದು ಬಾಯಿ ಬಿಡ ಬೈತಾ ಇದ್ರಂತೆ. ಆ ಸಮಯದಲ್ಲೂ ಕೂಡ ಒಂದು ಚೂರು ನಾನು ಮಾಡ್ಕೊಂಡಿಲ್ಲ. ಆಮೇಲೆ ಇವಾಗ ಮಕ್ಕಳು, ನನಗೆ ಮಕ್ಕಳಿದ್ದಾರೆ, ಓಕೆ ಅವ್ರ ತಕ್ಕಂತೆ ನಾನು ಮಾಡಲೇಬೇಕು, ಅವ್ರ ಪಾಲಿನ ನಾನೇನು ಮಾಡಬೇಕು ಅವ್ರಿಗೆ ಮಾಡಲೇಬೇಕು. ಹಾಗಂತ ಬೇರೆ ರೀತಿಯ ಅಟ್ಯಾಚ್ಮೆಂಟ್ ನಾನು ನಮ್ಮನ್ನೆಲ್ಲ ಕೇಳಿದ್ರು, ನಿಮ್ಗೆ ಏನ್ರಿ ಎಲ್ಲ ಹೋಗಿದ್ಯೋ ಅಂತ ಗೊತ್ತಿಲ್ಲ, ಖಂಡಿತ ಅದೆಲ್ಲ ಇದೆ ಗುರುಜಿ. ಅದನ್ನು ಆತ್ಮ ಸಂದರ್ಭಗಳು ಬಂದಾಗಷ್ಟೇ ಅದ್ರದ್ದು ಗೊತ್ತಾಗೋದೇ ಗೊತ್ತು. ಈಗ ನಾನು ಹೊಟ್ಟೋಗಿದೆ ಅಂತ ಹೇಳಕ್ಕಿಲ್ಲ, ನಿಮ್ ಕೃಪೆಯಿಂದ ಹೋಗ್ಬೇಕು ಎಲ್ಲಾದ್ರೂ. ಇಲ್ಲ ಮೇಡಮ್, ಹಂಗೆ ಟೆಸ್ಟ್ ಮಾಡ್ಕೋತಾ ಇರ್ಬೇಕು ನಾವ್ ಅಲ್ವಾ? ಆತರ ಸಂದರ್ಭ ಬಂದಾಗ ನೋಡು ನನ್ಗೆ ಇನ್ನೂ ಇದೆ, ಅದು ಇನ್ನೂ ಇದೆ ನೋಡು, ನನ್ಗೆ ಇನ್ನೂ ಆಗ್ಬೇಕು. ಆವಾಗ ನಾವ್ ಎಲ್ಲಿದೀವಿ ಅಂತ ನಮ್ಗೆ ಒಂದು ಮೆಷರ್ ಮಾಡ್ಕೋತಾ ಇರ್ತೀವಿ. ಆತರ ಸಂದರ್ಭಗಳು ಬಂದ್ರೆ ತುಂಬಾ ಪರಿಚಯ ಇರೋರು ನಮ್ಮ ಹತ್ರ ಮಾತಾಡಿಲ್ಲ ಅಂದ್ರೆ ನಾವು ಬೇಜಾರ್ಸ್ಕೊಂತೀವಿ. ಅದೆಲ್ಲಾನು ಇರಬಾರ್ದು ನಮ್ಗೆ. ನೋಡಿ ನನ್ನ ನೋಡಿ ಮಾತಾಡ್ಸ್ಲೇ ಇಲ್ಲ ಅನ್ನೋ ಇದು ನಮಗ್ ಬರುತ್ತೆ ಅಲ್ವಾ, ಅದೆಲ್ಲಾನು ಹೊರ್ಟೋಗ್ಬೇಕು ಅಂತ ಹೇಳ್ತಾ ಇದ್ರು. ಚೆನ್ನಾಗಿತ್ತು. ಅಂತೂ ಇದೆಲ್ಲ ನಾನಲ್ಲ ಅನ್ನೋದು ಅದೊಂದೇ ಮೇಯ್ನ್. ಯಾವುದು ನಾವಲ್ಲ, ಏನೋ ಇದೀವಿ ಭೂಮಿನಲ್ಲಿ ಅಷ್ಟೇ. ಅದೊಂದೇ ಹೇಳಿದ್ದಾರೆ, ನಾನು ಆತ್ಮ ಜ್ಯೋತಿ, ಅದೇ ಆಮೇಲೆ ಅವ್ರ ಮಂತ್ರ, ಅದೆರಡು ಒಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಮೊದಲನೇದು ಯಾವ್ದು ಹೇಳಿದ್ರೆ? ಆತ್ಮ. ಕೇಳಿಸ್ಲಿಲ್ಲ, ಮ್ಯೂಟ್ ಆಗಿದೆ. ನಾನು ಆತ್ಮ ಜ್ಯೋತಿ, ಅದು ಯಾವ್ದು ಇದ್ರಲ್ಲೇನೆ ಟಾಕಲ್ಲಿ 30 31 ಇತ್ತು. ಆಮೇಲೆ ನಾನೆಂಬುದು ನಾನಲ್ಲ, ಆ ಮಂತ್ರ ಒಂದು, ಅದೆರಡೇ ನಾವು ಲೈಫಲ್ಲಿ ಜ್ಞಾಪಕ ಇಟ್ಕೋಬೇಕು. ಅದು ಯಾರು ನಮ್ಮ ಮನ್ಸಲ್ಲಿ ಯಾವಾಗ್ಲೂ ಇರಿದ್ರೆ ನಾವು ಎಲ್ಲಾನು ಇದು ನಾನಲ್ಲ ಅಂತ ಭಾವನೆ ನಮಗ್ ಬಂದೇ ಬಂದ್ಬರು. ಅದೇ ಇವಾಗ ಒಳಗ್ ಕಳಿಸ್ಬೇಕು ಅಲ್ವಾ? ಮಂತ್ರನ ವಿಚಾರದ ಮುಖಾಂತರ ಕಳಿಸ್ಬೇಕು. ಅವರು ಈ ಮುಂದಿನ ಟಾಕಲ್ಲೇನೆ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ನಾನೆಂಬುದು ನಾನಲ್ಲ ಅಷ್ಟು ಸಾಕಲ್ವಾ ಅಂತ. ಹೌದು, ಅದೇ ಮಹಾಮಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಇದನ್ನು ಹೇಳಿದ್ದಾರೆ, ಆತ್ಮಜ್ಯೋತಿ ಅನ್ನೋದನ್ನ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಈ ಮಹಾಮಂತ್ರ ಇದೆ, ಎರಡು ಆದ್ರೆ ಸಾಕು, ಏನ್ ಬೇಕಾಗಿಲ್ಲ.
ಬರುತ್ತೆ ಇದರಲ್ಲಿ. ಬಟ್ ಅಷ್ಟು ಸುಲಭ ಅಲ್ಲ ಅಲ್ವಾ ಮೇಡಮ್ ಅದನ್ನ ಅರ್ಥ ಸುಲಭ ಆಗಿದ್ದಿದ್ರೆ ಇನ್ನೇನು ಎಲ್ರು ಜ್ಞಾನಿಗಳೇನು ಅಲ್ವಾ? ಅದು ಏನೋ ಇರಿಟೇಷನ್ಸ್ ಬರ್ತಾ ಇರುತ್ತೆ ನೋಡಿ, ಆವಾಗ ಅದನ್ನ ನೆನ್ಪಿಟ್ಕೊಳ್ಳೋದಿದೆ ಅಲ್ಲ, ಸುಪ್ತ ಮನ್ಸು ಒಳಗೆ ಅನ್ಕಾನ್ಶಿಯಸ್ ಮೈಂಡ್ ಒಳಗೆ ಹೋಗಿದ್ರೇನೆ ಆ ಟೈಮಲ್ಲಿ ಶಾಂತವಾಗಿ ಇರಕ್ಕಾಗುತ್ತೆ. ಇಲ್ಲ ಅಂದ್ರೆ ಅದು ನೀವು ಹೇಳಿದಂಗೆ ಇವಾಗ ಅಟ್ಲೀಸ್ಟ್ ನಮ್ಗೆ ಏನೋ ಒಂದು ಆದಾಗ ಯಾರೋ ಒಬ್ರು ಹೋಗೋ ಹಂಗೆ ಹಿಂಗೆ ಅಂದಾಗ ಏನೋ ಕೋಪ ಬಂದಾಗ ನಮ್ಗೆ ಅಟ್ಲೀಸ್ಟ್ ಒಂಚೂರು ಬರುತ್ತದು. ಓ ನೋಡ್ಯಾ ಇವಾಗ ಕೋಪ ಬಂತು ಅಂತ ಅಟ್ಲೀಸ್ಟ್ ಒಂಚೂರು ಪರೀಕ್ಷೆ ಮಾಡ್ಕೋಬೇಕು ಅನ್ನೋಷ್ಟ್ರ ಮಟ್ಟಿಗೆ ಬಂದಿದೆ ನಮ್ಗೆ. ಬಂದಿದೆ. ಅದ್ರ ನಾಲೆಡ್ಜೇ ಇರ್ಲಿಲ್ಲ. ಅಯ್ಯೋ ಹೌದು. ನಮ್ ಮನ್ಸೇ ನಮ್ ಮಾತು ಕೇಳ್ತಾ ಇರ್ಲಿಲ್ಲ. ಇವಾಗ ಎಷ್ಟೋ ಪರವಾಗಿಲ್ಲ ಮೇಡಮ್, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತಾನೆ ಇದೀವಿ. ಎಷ್ಟೋ ಮೊದಲಕ್ಕಿಂತ ಎಷ್ಟೋ ಬೆಟರ್. ಯಾವ್ದು ಬೇರೆಯವ್ರದ್ದೆಲ್ಲ ನಮ್ಗೆ ಯಾಕೆ ಮನೇಲಿರೋದಾದ್ರು ಬೇಡ, ನಮ್ಗೆಲ್ಲ ಏನಕ್ ಬೇಕು ಅನ್ನೋ ಭಾವನೆ ತುಂಬಾ ಚೆನ್ನಾಗಿ ಬಂದಿದೆ. ಹೌದು ಮೇಡಮ್, ಮನೇಲಿರೋರು ಒಂದೊಂದ್ಸಲ ನಮ್ ಮಾತು ಕೇಳಲಿಲ್ಲ ಅಂದ್ರೆ ಅಯ್ಯೋ ಅದು ಬಿಡ್ಬೇಕು. ನಾನ್ ಯಾಕೆ ತಲೆ ಕೆಡ್ಸ್ಕೊಬೇಕು? ಹೌದು, ಅದರಿಂದಾನು ಜಗಳಗಳಾಗುತ್ತೆ. ಇವ್ರಿಗೆ ಯಾಕೆ ಬೇಕು ಅವ್ರಿಗೆ ಯಾಕೆ ಬೇಕು ಅನ್ನೋದು. ಅದೇ ಅದೊಂದು ಬಿಟ್ಬಿಟ್ರೆ ಸಾಕು. ಮುಂದಿನ ಪ್ರಶ್ನೆ ಕಲ್ಯಾಣಿಯವ್ರಿಗೆ, ನಿತ್ಯವಾದುದು ಯಾವುದು, ಅದನ್ನು ತಿಳಿದುಕೊಳ್ಳುವುದು ಹೇಗೆ? ಮ್ಯೂಟ್ ಆಗಿದೆ. ದ್ವೈತ ನಿವಾರಣೆ ಆಗಿದ್ಮೇಲೆನಾ ಅದಕ್ಕೆ ಮೊದಲು ಮೊದಲೇನಾ ಈ ಮಮಕಾರ ಆದ್ಮೇಲೆ ಅದೇ ದ್ವೈತ, ಮೂರನೇ ಹೆಜ್ಜೆ ದ್ವೈತ. ಈ ದ್ವೈತವನ್ನು ಬಿಡ್ಬೇಕು. ಅಲ್ಲ ಅಂದ್ರೆ ಏನ್ ಪ್ರಶ್ನೆ ಮೇಡಮ್? ನಿತ್ಯವಾದುದು ಯಾವುದು, ನಿತ್ಯ ಗೊತ್ತಾಯ್ತು. ಅದನ್ನು ತಿಳಿದುಕೊಳ್ಳುವುದು. ಈ ದೇಹ ಮನಸ್ಸು ಬುದ್ಧಿ ನಾನು ಅನ್ನೋದೇ ಅದು ಮಿಥ್ಯ. ಆ ನಾನು ಮಾತ್ರ ಸತ್ಯ. ಈಗಂತ ತಿಳ್ಕೊಂಡಿದ್ರೆ ನಾವು ಈ ವಿದ್ಯಾ ಪ್ರಪಂಚವನ್ನ ಸತ್ಯವಾದ ನನ್ನಲ್ಲಿ ಇದೆ ಅಂತ ತಿಳ್ಕೊಬೇಕು. ಅವಾಗನೇ ದ್ವೈತ ಹೋಗುತ್ತೆ. ಈ ರೀತಿ 3 ಹಂತಗಳಲ್ಲಿ ಆತ್ಮಜ್ಞಾನವನ್ನೇ ಪಡ್ಕೋಬೇಕು. ಮೊದಲನೇ ಹಂತ ಅಹಂಕಾರ ನಿವಾರಣೆ, 2ನೇದು ಮಮಕಾರ ನಿವಾರಣೆ ಮಾಡ್ಬೇಕು, 3ನೇ ಹಂತ ದ್ವೈತವನ್ನು ನಿರಾಕರಣೆ ಮಾಡೋದು. ಈ ರೀತಿ 3 ಹಂತಗಳಲ್ಲಿ ನಾವು ಪಂಚಕೋಶಗಳನ್ನು ನಿರಾಕರಣೆ ಮಾಡಿ ನಿವಾರಣೆ ಮಾಡ್ಬೇಕು. ಅವಾಗ ಉಳಿಯೋದು ಶುದ್ಧವಾದ ಸಾಕ್ಷಿ ನಾನು, ಆತ್ಮಸ್ವರೂಪಿ ನಾನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ಇದು ನಾಟಕ ದೀಪಿಕಾದ ಉದಾಹರಣೆ ಕೊಟ್ಟಿದ್ದಾರೆ. ಹೇಳ್ಬೇಕಾ ಮೇಡಮ್? ನಾಟಕ ದೀಪಿಕ ಹೇಳ ಮೇಡಮ್? ಬೇಡ. ಇವಾಗ ಇಲ್ಲಿ ದ್ವೈತ ನಿವಾರಣೆ ಅನ್ನೋದು ಬಂದಾಗ ಒಂದ್ಸಲಿ ಗುರುಜಿ ಅಲ್ಲ ಒಂದ್ ನಿಮಿಷ ಉಮಾ, ನೀವಿವಾಗ ಕಂಟಿನ್ಯೂ ಮಾಡಿ. ಬಟ್ ಏನಂದ್ರೆ ಕಲ್ಯಾಣಿಯವ್ರದ್ದು ಆನ್ ಮಾಡ್ಕೊಂಡ್ರೆ ನಮ್ಗೆಲ್ಲ ಎಕೋ ಬರುತ್ತೆ. ಸೊ ಕಲ್ಯಾಣಿಯವ್ರದ್ದು ಆನ್ ಆಗಿದ್ದಾಗ ನಾವು ಮಾತಾಡೋದು ಬೇಡ. ಅವ್ರದ್ದು ಮ್ಯೂಟ್ ಮಾಡ್ಬಿಟ್ಟು ನಾವು ಮಾತಾಡೋದು. ಕರೆಕ್ಟ್, ಕಂಟಿನ್ಯೂ ಮಾಡಿ ಇವಾಗ. ಹಾ ಓಕೆ, ನಮಸ್ತೆ. ಈ ದ್ವೈತ ಅಂತಂದ್ರೆ 2-3 ಥರದ್ದು ನಮ್ಮಲ್ಲಿ ವಿಷಯಗಳು ಬರುತ್ತೆ. ಒಂದ್ಸಲಿ ಗುರುಜಿ ಮನೆಗೆ ಒಬ್ರು ಬಂದಿದ್ರು. ಅವರು ಈ ಭಗವದ್ಗೀತೆ ಪುಸ್ತಕಗಳೆಲ್ಲ ಅವಾಗ ಎಲ್ಲ ಕಡೆ ಹಂಚದೆಲ್ಲ ಇತ್ತಲ್ಲ. ಅವಾಗ ಅವ್ರು ಬಂದಾಗ ಏನಾಯ್ತು, ಏನಾರು ಮಾತಾಡಿ ಅಂದಾಗ ಅವ್ರು ಎಲ್ರೂ ಕೇಳ್ತಾ ಇದ್ರು, ಯಾತ್ರದಿಂದ ನಿವಾರಣೆ ಆದ್ರೆ ನಮ್ಗೆ ಆತ್ಮಜ್ಞಾನ ಇದೆಲ್ಲ ಬರುತ್ತೆ ಏನು ಅಂತ. ನಾವು ಶಶಿರೇಖಾ ಎಲ್ಲ ಇದ್ರು, ಎಲ್ಲ ಒಂದಷ್ಟು ಉತ್ತರ ಹೇಳಿದ್ವಿ. ಅವ್ರೆಲ್ಲರಿಗೂ ಅಲ್ಲ ಅಂತ ಹೇಳ್ತಾ ಇದ್ರು.
ಲಾಸ್ಟಿಗೆ ಹೇಳಿದ್ರು ದ್ವೈತ ನಿವಾರಣೆ ಆಗ್ಬೇಕು ಅಂತ ಹೇಳಿ. ನಾವೆಲ್ಲ ಬಾಯ್ ಬಿಟ್ಕೊಂಡು ಕೇಳ್ತಿದ್ವಿ, ಏನಿದು ನಾವೇನೋ ಈ ಅಹಂಕಾರ ಅದು ಇದೆಲ್ಲ ಗೊತ್ತಲ್ಲ, ನಾವೆಲ್ಲ ಕೇಳಿರೋದೆಲ್ಲ ಕಥೆಗಳು ಹೇಳೋದೆಲ್ಲ. ಸೊ ಅದಕ್ಕೆ ಆಮೇಲೆ ಇಲ್ಲ ದ್ವೈತ ನಿವಾರಣೆ ಆಗ್ಬೇಕು. ಏನು ದ್ವೈತ? ಎರಡು ಹಂತದಲ್ಲಿ, ಒಂದು ಹಂತದಲ್ಲಿ ನಾವು ನೋಡಿದಾಗ ಈ ಹೊರಗಡೆ ನಾವು ನೋಡ್ತಾ ಇದೀವಿ, ವೃತ್ತಿಗಳದ ರಾಗ ದ್ವೇಷ, ಅಂತ್ಯ, ಸುಖ ದುಃಖ, ಪಾಪ ಪುಣ್ಯ, ಲಾಭ ನಷ್ಟ, ಈ ತರ ಏನೇ ಎಲ್ಲ ಇದಕ್ಕೂ ನಾವು ಏನ್ ಮಾಡ್ತೀವಿ, ಅದು ಒಂದು ದ್ವೈತ ನಮ್ಮನ್ನ ಕಾಡುದು. ಯಾವಾಗ್ಲೂ ತಪ್ಪು ಸರಿ ಪಾಪ ಪುಣ್ಯದಲ್ಲಿ ನಾವು ಯಾವಾಗ್ಲೂ ನಮ್ಮನ್ನ ಸಿಲುಕಿಸ್ತಾ ಇರುತ್ತೆ ಅದು ಒಂದು. ಸೊ ಈ ಮತ್ತೆ ಈ ಒಳಗಡೆ ಅಂತ ಬಂದಾಗ ಅದು ಮನಸ್ಸಿನ ವೃತ್ತಿಗಳಾಗಿರುತ್ತೆ. ಅದು ಮನಸ್ಸಿನ ವೃತ್ತಿಗಳಿಂದ ನಮ್ಮನ್ನ ಸಿಕ್ಕೊಳ್ತಾ ಇರ್ತೀವಿ ನಾವು. ಅದು ಇಲ್ಲಿ ಇನ್ನೂ ಒಂದು ಹಂತ ಬಂದಾಗ ಯಾವ್ದು ದ್ವೈತ? ನಾವು ಏನ್ ಮಾಡ್ಕೊಂಡಿದೀವಿ, ನಾನ್ ಬೇರೆ ಈ ಆತ್ಮ ಬೇರೆ ಅಂತ ಪ್ರತ್ಯೇಕ ಮಾಡ್ಕೊಂಡಿದ್ದೀವಿ. ಈ ಪಂಚಕೋಶಗಳು ಬೇರೆ ಇದೆ, ಅಂತಃಕರಣ ಅಂತ ಬೇರೆ ಇದೆ, ಇದಿದೆ ಅನ್ನೋದೇ ದ್ವೈತ ನಾವು ಮಾಡ್ಕೊಂತ ಇರೋದು. ಈ ಒಂದು ದ್ವೈತ, ಅದಕ್ಕೆ ಗುರುಜಿ ಪ್ರತಿ ಸಲ ಹೇಳ್ತಾರೆ, ಒಂದು ಹಂತದಲ್ಲಿ ಪಂಚಕೋಶಗಳು ಬೇರೆ ಬೇರೆ ಇದೆ ಅಂತ ಹೇಳ್ತಾ ಬರ್ತಾರೆ. ಆಮೇಲೆ ಪಂಚಕೋಶಗಳು ಏನು ಅನಾತ್ಮ ಅಂತ ಹೇಳ್ತಾ ಇದ್ದೀವಿ, ಅದೆಲ್ಲವೂ ಆತ್ಮನಾಗೆ ನೀವು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲ್ಲವೂ ಇರೋದು ಇರುವಿನಲ್ಲೇ ಇರೋದ್ರಿಂದ ಅದು ಪ್ರತ್ಯೇಕ ಅಂತ ಬರೋದಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಅದು ಒಂದು, ಈಗ ನಾವು ಯಾವಾಗ ಪಂಚಕೋಶ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಇದೆಲ್ಲ ಹೇಳ್ತಾ ಇದ್ದು ಅಂತಃಕರಣ ಅಂತ, ಎಲ್ಲವೂ ಜಡ ಅಂತಂದ್ಮೇಲೆ, ಈಗ ಸುಮ್ಮನೆ ನಾವು ಒಂದು ಉದಾಹರಣೆ ಹೇಳ್ತೀನಿ, ಅದು ಒಂದು ದೇಹ ಮನಸ್ಸು ಎಲ್ಲವೂ ಜಡ. ಈಗ ಅವೆಲ್ಲ ಜಡ ಆದ್ಮೇಲೆ ಅದು ಯಾವ್ದಾದ್ರು ತಪ್ಪು ಮಾಡಕ್ ಸಾಧ್ಯನಾ? ಯಾವ್ದಾರು ತಪ್ಪು ಮಾಡುತ್ತೆ ಅವಕ್ಕೆ ಯಾಕೋ ಆಕ್ಷನ್ನೇ ಇಲ್ಲ. ಇವಾಗ ನಾವು ಸಪೋಸ್ ಸುಮ್ಮನೆ ಈಗ ನಿದ್ರಾವಸ್ಥೆಗೂ ಹೋದಾಗ, ಡೀಪ್ ಸ್ಲೀಪ್ ಇದ್ದಾಗ, ಅದು ಏನಾರು ಒಂದು ಪಾಪ ಪುಣ್ಯ ಮಾಡ್ತಾ ಇನ್ನೊಂದು ಇದೆಯಾ, ಅದಕ್ಕೆ ಏನಾರು ಒಂದು ಇದೆಯಾ, ಅದಕ್ಕೆ ಆಕ್ಷನ್ಸ್ ಅಂತ ಇದೆಯಾ? ಏನೂ ಇಲ್ಲ. ಈ ಆಕ್ಷನ್ ಅಂತ ಯಾವಾಗ ಬಂತು? ನಾವು ಎಚ್ಚರದ ಸ್ಥಿತಿಗೆ ಬಂದಾಗ ಅಲ್ಲಿ ಏನಾಗುತ್ತೆ, ಅಹಂಕಾರದ ಜೊತೆಗೆ ಬುದ್ಧಿ ಸೇರ್ಕೊಂಡು ಮನಸ್ಸು ಸೇರ್ಕೊಳ್ಳುತ್ತೆ. ಮನಸ್ಸಿನ ವೃತ್ತಿಗಳು ಮಾಡೋದ್ರಿಂದ ಪಾಪ ಪುಣ್ಯ ಬರ್ತಾ ಇದೆ ಅಷ್ಟೇ ಹೊರತು ಆ ಮನಸ್ಸೇ ಏನು ತಪ್ಪು ಮಾಡ್ತಾ ಇಲ್ಲ. ಅಥವಾ ಅದಕ್ಕೆ ತಾನು ತಪ್ಪು ಮಾಡ್ತಾ ಇದ್ದೀನಿ, ತಾನು ಮನಸ್ಸು ಅನ್ನೋದು ಗೊತ್ತಿಲ್ಲ, ಬುದ್ಧಿಗೆ ತಾನು ಬುದ್ಧಿ ಅನ್ನೋದು ಗೊತ್ತಿಲ್ಲ, ಯಾವುದಕ್ಕೂ ಯಾವ ದೇಹಕ್ಕೆ ನಾನ್ ದೇಹ ಅಂತಾನು ಗೊತ್ತಿಲ್ಲ, ದೇಹ ಅಂತ ಹೇಳ್ಕೊಳಕ್ಕೂ ಗೊತ್ತಿಲ್ಲ. ಅದಕ್ಕೆ ಈ ಎಲ್ಲ ವೃತ್ತಿಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲಾದ್ರ ಜೊತೆ ಜೋಡಿಸ್ಕೊಳ್ತಾ ಇದ್ದೀವಿ. ನನ್ನ ದೇಹ ಇದು, ನನ್ನ ಮನಸ್ಸಿದು, ನನ್ನ ಬುದ್ಧಿ ಇದು, ನಾನು ಅನ್ನೋದು ಜೋಡಿಸ್ಕೊಂಡಾಗ ಅಹಂಕಾರ ಅನ್ನೋದು ಅದರಿಂದ ನಮ್ಗೆ ಏನಾಗ್ತಾ ಇದೆ, ಈ ಪಾಪ ಪುಣ್ಯ ಅನ್ನೋದಂಥದ್ದು ನಮಗೆ ಬರ್ತಾ ಇದೆ. ವೃತ್ತಿಗಳಿಂದ ನಮ್ಮಲ್ಲಿ ನಡೆಯುವಂಥ ಆಲೋಚನೆಗಳು, ಅವುಗಳಿಂದ ನಾವು ಈ ಜಡಜೆ ಏನಾಗ್ತದೆ ಪಾಪ, ಅವುಗಳು ಎಲ್ಲಾದ್ರೂ ಸೇರ್ಕೊಂಡು ನಾವು ಒಟ್ಟಿಗೆ ಸೇರ್ಸ್ಕೊಂಡ್ಬಿಡ್ತಾ ಇದೀವಿ ನಾವು, ಇದರಿಂದ ಹಂಗಾಗ್ತಾ ಇದೆ ಅಂತ ಹೇಳಿ. ನಮ್ಗೆ ಇದು ಸ್ಪಷ್ಟತೆ ಬಂದಾಗ ಈ ಜಡದಲ್ಲಿ ಪಾಪ ಯಾವ ಆಕ್ಷನ್ ಇಲ್ಲ, ನಮ್ಮ ಆಲೋಚನೆ ನಮ್ಮ ವೃತ್ತಿಗಳಿಂದ ಈ ಒಂದನ್ನ ನಾವು ದ್ವೈತ ಭಾವ, ದ್ವಂದ್ವ ಭಾವನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಕಲ್ಪನೆಯಿಂದ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅನ್ನೋದೊಂದು ಸ್ಪಷ್ಟತೆ ನಮಗೆ ಬಂದಾಗ ನಾವೇನ್ ಮಾಡ್ತೀವಿ, ಇದು ನಮ್ಮಿಂದ ಹೋಗುತ್ತೆ. ಸರಿನಾ ಮೇಡಮ್? ಇನ್ನೇನಾದ್ರು ಹೇಳ್ಬೇಕಾಯ್ತು? ಏನಿಲ್ಲ, ಅದೇ ಇದು ಮಿಥ್ಯಾ ಅಂತ ಆದಾಗ ಹಾಗಾದ್ರೆ ಇವಾಗ ಎಚ್ಚರದಲ್ಲಿ ಕಾಣ್ತಾ ಇದೆ, ಕನಸಲ್ಲಿ ಇಲ್ಲದೆ ಇಲ್ಲ. ಸೊ ಏನು ಅದ್ರ ಎಕ್ಸಿಸ್ಟೆನ್ಸ್ಗೆ ಏನು ಬೆಲೆಯೇ ಇಲ್ಲ. ಹೀಗಾಗಿ ಅದು ದ್ವೈತ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆಮೇಲೆ ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಅಲ್ಲಿ ಏನು ಕಾಣಿಸ್ತಾ ಇದೆಯೋ ಅದ್ರ ಹಿಂದೆ ಇರೋದು ಅಸ್ತಿತ್ವವೇ. ಅಸ್ತಿತ್ವನೇ ಇದೆಲ್ಲ ನಾಮರೂಪಗಳಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಅಲ್ಲಿ ಇನ್ನೆಂಥ ದ್ವೈತ ಬರುತ್ತೆ? ಅಥವಾ ಮಣ್ಣೇ ಮಡಿಕೆಯಾಗಿ ಕಾಣಿಸ್ತಾ ಇದೆ ಅಂದ್ರೆ ಮಡಿಕೆ ಅಂತ ಸೆಪರೇಟ್ ಆಗಿದೆಯಾ? ಇಲ್ಲ, ಮಣ್ಣು ಮಾತ್ರನೇ ಇರೋದು, ಮಣ್ಣೆ ಈ ರೂಪದಲ್ಲಿ ಇದೆ ಅಷ್ಟೇನೆ, ಅದು ದ್ವೈತ ಇಲ್ಲ. ಆ ರೀತಿ ಹಂಗೆ ಬೇರೆ ಬೇರೆ ರೀತಿಯಲ್ಲಿ. ಕಲ್ಯಾಣಿ ಮೇಡಮ್, ನೀವು ಒಂದ್ಸರ್ತಿ ಕ್ವಿಟ್ ಮಾಡ್ಬಿಟ್ಟು ಇನ್ನೊಂದ್ಸರ್ತಿ ಜಾಯಿನ್ ಆಗಿ ನೋಡಿ. ಯಾಕೆಂದ್ರೆ ಅದು ನೀವು ಮಾತಾಡೋವಾಗೆಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ, ಜಸ್ಟ್ ಒಂದ್ಸರ್ತಿ ನೋಡೋಣ. ಸೊ
ಸೊ ನಮ್ಮಲ್ಲಿ ಈ ದ್ವಂದ್ವ ಭಾವ, ಅಹಂಕಾರ ಮಮಕಾರ ಒಂದಂತ ಇದು ಮಾಡ್ಕೊಂಡ್ರು, ಈ ದ್ವಂದ್ವ ಭಾವನ ನಾವು ತುಂಬಾ ಮುಖ್ಯವಾಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈ ದ್ವಂದ್ವ ಭಾವ ಹೇಗ್ ಬರುತ್ತೆ, ಎಲ್ಲಿಂದ ಉತ್ಪತ್ತಿ ಆಗತ್ತೆ, ಹೇಗೆ ಇದ್ರ ಸೃಷ್ಟಿ ಅನ್ನೋಂಥದ್ದು ಒಂದು ನಮ್ಗೆ ಸ್ಪಷ್ಟತೆ ಬಂದ್ರೆ ನಮ್ಗೆ ಮುಂದೆ ಹೋಗೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಇದು ರಚಿತಾ, ಇದ್ರೊಳಗೆ ಏನಾದ್ರು ಇದು ಮಾಡೋದಿದ್ಯಾ, ಹೇಳೋದಿದ್ಯಾ? ಮೇಡಮ್, ದ್ವಂದ್ವ ಅಂದ್ರೆ ಇವಾಗ ನೀವ್ ಹೇಳ್ದಂಗೆ ರಾಗದ್ವೇಷ, ರಾಗನೂ ಇಲ್ಲ ದ್ವೇಷನೂ ಇಲ್ಲ, ಆ ಸ್ಥಿತಿಲಿ ಇರ್ಬೇಕು ಅಲ್ವಾ? ಆವಾಗ ದ್ವೈತ ಭಾವ ಹೋಗೋದು ಅಂದ್ರೆ ಅಂತ ಸ್ಥಿತಿ ಅಲ್ವಾ? ಹಾಗೆ ರಾಗದ್ವೇಷ ಆಕ್ಚುಲಿ ಈಗ ಮನಸ್ಸಿಗೆ ರಾಗ ಅಂತನೂ ಗೊತ್ತಿಲ್ಲ, ದ್ವೇಷ ಅಂತನೂ ಗೊತ್ತಿಲ್ಲ. ಅಂದ್ರೆ ಸಾಕು ಕಣ್ಣಿಗೆ ಅಥವಾ ಬೇರೆ ಯಾವುದೇ ಒಂದು ಇಂದ್ರಿಯಗಳಿಗೆ ಯಾವ್ದು ಅಂತ ಗೊತ್ತಿಲ್ಲ, ಕಿವಿಗೆ ಇದನ್ನ ಕೇಳ್ಬೇಕು ಇದನ್ನ ಕೇಳ್ಬಾರ್ದು ಅಂತ ಗೊತ್ತಿಲ್ಲ, ಅಥವಾ ಕಣ್ಣಿಗೆ ಇದನ್ನ ನೋಡ್ಬೇಕು ಇದು ನೋಡ್ಬಾರ್ದು ಅಂತ ಗೊತ್ತಿಲ್ಲ. ಯಾವುದೇ ಇದಕ್ಕೂ ಯಾವುದೇ ಒಂದು ಇಲ್ಲ ಅವೆಲ್ಲ. ಯಾವಾಗ ಅದಕ್ಕೆ ನಾವು ಜೋಡಿಸ್ಕೊಳ್ತೀವಿ, ವೃತ್ತಿಗಳ ಜೊತೆ ಜೋಡಿಸ್ಕೊಂಡಾಗ, ಆ ವೃತ್ತಿಗಳು ಅಂದ್ರೆ ಇದು ಒಳ್ಳೇದು ಕೆಟ್ಟದು ಅಂತ ನಾವು ಬೆಳೆಸ್ಕೊಂಡಿದೀವಲ್ಲ, ಆ ವೃತ್ತಿಗಳನ್ನ ಜೋಡಿಸ್ಕೊಂಡಾಗ ಮಾತ್ರ ನನಗೆ ಅದು ಕಾಣಿಸತ್ತ. ಅವಾಗ ಇವ್ರನ್ನ ಕಂಡ್ರೆ ಇಷ್ಟ, ಇವ್ರನ್ನ ಕಂಡ್ರೆ ಇಷ್ಟ ಇಲ್ಲ, ಇದು ಒಳ್ಳೇದು ಇದು ಕೆಟ್ಟದು. ವೃತ್ತಿ ದ್ವಂದ್ವ ಭಾವನ ಅದರೊಳಗೆ ಬಂದಿರೋ ಅಂಥದ್ದು. ಅದು ನನ್ನ ಮನಸ್ಸಿನಲ್ಲಿ ಆಗುವಂಥ ವೃತ್ತಿ ಇದೆಯಲ್ಲ ರಚಿತ, ಆ ವೃತ್ತಿಗಳಿಂದ ಈ ಭೇದ ಆಗಿದೆ ಅಷ್ಟು ಹೊರ್ತುವೆ ಅವು ಮನಸ್ಸಿಂದ ಆಗ್ಲಿಲ್ಲ, ಬುದ್ಧಿಯಿಂದ ಆಗ್ಲಿಲ್ಲ. ನಮ್ಗೆ ಅದು ಬೇಕು, ಅವೆಲ್ಲವೂ ಜಡ. ಈ ವೃತ್ತಿಗಳಿಂದ ಅಹಂಕಾರದಿಂದ ಕರ್ತೃ ನಾನು ಅಂತ ನಾವು ಯಾವಾಗ ಕರ್ತೃತ್ವ ಬೆಳೆಸ್ಕೊಂತೀವ ವೃತ್ತಿಗಳ ಜೊತೆ, ಅವಾಗ ಇವೆಲ್ಲ ಬರುತ್ತೆ. ಇದೆಲ್ಲ ಈಗ ನಾವು ಏನು ಬರಲ್ಲ. ದ್ವೈತಕ್ ಬರ್ತೀವಲ್ಲ, 3ನೇ ಸ್ಟೇಜ್ ಆಗಿರೋದ್ರಿಂದ ಅಹಂಕಾರನೇ ಬಿಟ್ಟಿರ್ತೀವಿ, ಅಲ್ಲೇ ಪಂಚಕೋಶ ನಾನಲ್ಲ ಅಂತ ಬಿಟ್ಟಿರ್ತೀವಿ, ಮಮಕಾರ ಬಿಟ್ಟಿರ್ತೀವಿ, ನಾ ಇದ್ಯಾವುದು ನಂದಲ್ಲ ಅಂತ ಬಿಟ್ಟಿರ್ತೀವಿ. ಆಗ ನೀವ್ ಹೇಳ್ದಂಗೆ ದ್ವೈತ ಮಿಥ್ಯ ಯಾವುದು ಅಂತ ತಿಳ್ಕೊಂಡು ಇದ್ ಮಾಡಿದಾಗ ಅವಾಗ ಸತ್ಯ ಇರೋದೊಂದೇ, ದ್ವೈತ ಇಲ್ಲ. ಮೋಸ್ಟ್ಲಿ ಆತರ ಅಲ್ವಾ ಮೇಡಮ್? ಸ್ಟೆಪ್ ಬೈ ಯಾವಾಗ ನಂಗೆ ಇದು ಸ್ಪಷ್ಟತೆ ಬಂದ್ಬಿಡತ್ತೆ, ಇವೆಲ್ಲವೂ ಜಡ ಅಂತ ಅಂದ್ರೆ ಅದಕ್ಕೆ ಚೈತನ್ಯ ಬಂದಾಗ ಅದು ಕೆಲಸ ಮಾಡುತ್ತೆ. ಅದಕ್ಕೆ ತುಂಬಾ ಎಚ್ಚರ ಕನಸು ನಿದ್ರೆ 3 ಉದಾಹರಣೆ ಕೊಡೋದು. ಅದ್ರ ಕನಸು ಉದಾಹರಣೆ, ಎಚ್ಚರ ಮತ್ತೆ ನಿದ್ರೆ ಎರಡು ಅವಸ್ಥೆಗಳನ್ನೇ ಮೇಜರ್ ಆಗಿ ತಗೊಳ್ತಾರೆ. ಯಾಕೆಂದ್ರೆ ನಿಮ್ಗೆ 2 ಅವಸ್ಥೆಯಲ್ಲಿ ನಡೀತಾ ಇರೋದು. ಕನಸಿನಲ್ಲಿ ತನ್ನದೇ ಒಂದು ಕಲ್ಪನೆಗಳಲ್ಲಿ ನಡೆಯುತ್ತೆ, ಈ ಎಚ್ಚರದಲ್ಲಿ ಹಾಗಲ್ವಲ್ಲ. ನಿಮ್ಗೆ ಕನಸಿನಲ್ಲಿ ಬೇರೆ ಯಾವ್ದು ಬಾಹ್ಯದ ವ್ಯಕ್ತಿಯಿಂದ ನಿನಗೆ ದ್ವೇಷ ಬಂತು ರಾಗ ಬಂತು ಅಂತಿಲ್ಲ, ನನ್ನೊಳಗೆ ಕ್ರಿಯೇಟ್ ಆಗೋದ್ರಿಂದ ರಾಗದ್ವೇಷಗಳು ಬಂದಿರೋವಂಥದ್ದು. ಎಚ್ಚರದಲ್ಲಿ ಹಾಗಲ್ಲ. ನಾವು ನೋಡ್ತಾ ಇದ್ದೀವಿ, ನಾವು ನಿಮ್ಮನ್ನ ನೋಡ್ತೀವಿ, ಇನ್ನೊಬ್ರನ್ನ ನೋಡ್ತೀವಿ. ನಂಗೆ ರಚಿತಾ ಅಂದ್ರೆ ತುಂಬಾ ಇಷ್ಟ, ಇವ್ರನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವತ್ತು ಏನೋ ಅವ್ರು ನನಗೇನು ಮಾಡಿರಲ್ಲ, ಬೇರೆ ಯಾರಿಗೋ ಏನೋ ಮಾಡಿದ್ರು ಇನ್ನೇನೋ ಅಂದ್ರು ನಂಗೆ ಲಿಂಕ್ ಮಾಡ್ಕೊಂಡ್ಬಿಡೋದು. ಅವತ್ತು ಹಂಗೆಲ್ಲ ಮಾತಾಡ್ತಾ ಇದ್ರು ಅಂತ, ಅದಕ್ಕೆಪ್ಪ ನಂಗೂ ಬಿಡ. ಇದೆಲ್ಲ ಎಲ್ಲಿ ನಾನು ಬೆಳೆಸ್ಕೊಂಡಿದ್ದು, ನನ್ನ ವೃತ್ತಿಲಿ ಬಂದಿದ್ದದು. ನನ್ನ ಆಲೋಚನೆ ವೃತ್ತಿಗಳನ್ನ ಜೋಡಿಸ್ಕೊಂಡ್ವಲ್ಲ, ನನ್ನನ್ನ ಅಂತ ನಾನು ಜೋಡಿಸ್ಕೊಂಡಿದ್ದೀನಲ್ಲ, ಹಾಗಾಗಿ ಬಂದಂತ ಇದರಿಂದ ಇವೆಲ್ಲ ಕಲ್ಪನೆಗಳು ಬಂದಿರೋದು. ಯಾವುದು ನಿಜ ಅಲ್ಲ, ಇವೆಲ್ಲ ಮಿಥ್ಯ ಅನ್ನೋವಂಥದ್ದು ಸ್ಪಷ್ಟತೆನ ನಮ್ಗೆ ತಂದಾಗ, ಇದು ಯಾವುದು ನಾನು ಇಲ್ವೇ ಇಲ್ಲ ಅಂತ ಅಂದ್ಮೇಲೆ ಇನ್ನೇನು ಉಳ್ಕೊಂಡಿದೆ ಅನ್ನೋದು ಮುಂದಕ್ಕೆ ಹೋಗ್ತೀನಿ ನಾವು. ಇವಾಗ ಇದು ಯಾವುದು ಅಲ್ಲ, ಈ ಪಂಚಕೋಶನೋ ನಾನಲ್ಲ, ಅಂತಃಕರಣ ನಾನಲ್ಲ, ಯಾವುದು ನಾನಲ್ಲಪ್ಪ. ಹಾಗಾದ್ರೆ ನಾನು ಯಾರು? ರಮಣ ಮಹರ್ಷಿಗಳು ಯಾವಾಗ್ಲೂ ಹೇಳಿದ್ರು, ನೀನ್ ಯಾರು ಅಂತ ಎನ್ಕ್ವೈರಿ ಮಾಡ್ಕೊಂಡು ನೀನು ಯಾರು ಅಂತ ತಿಳ್ಕೊ. ಇವಾಗ ನೋಡ್ತಾ ಇದೀಯ, ಇದ್ ನೀನಾ ಅಂತ. ಅದಕ್ಕೆ ಎಲ್ಲ ನಿರಾಕರಣೆ ಮಾಡಿಬಿಟ್ರೆ ಉಳಿಯೋದೇನಿದೆ? ಶುದ್ಧವಾದ ಸಾಕ್ಷಿ ನಾನು, ಚೈತನ್ಯ ಸಾಕ್ಷಿ ಚೈತನ್ಯವೇ ನಾನು, ಅದೇ ಆತ್ಮ, ಅದೇ ಬ್ರಹ್ಮ, ಪರಬ್ರಹ್ಮ. ಅದೊಂದು ಇದನ್ನ ನಮ್ಗೆ ಆತ್ಮಸ್ವರೂಪಿ ನಾನು ಅನ್ನೋದ್ ನೆಲೆ ನಿಲ್ಲಕ್ಕೋಸ್ಕರನೇ ನಾವು ಇಷ್ಟು ಆತ್ಮ ಅನಾತ್ಮ ಅಂತ ಹೇಳ್ತಾ ಇದ್ದೀವಿ. ಇವೆಲ್ಲ ಅನಾತ್ಮವೇ, ಆದರೆ ಇದನ್ನ ಉಪಯೋಗಿಸ್ಕೊಂಡು ನಾವು ಒಳ್ಳೆ ಕಾರ್ಯಗಳು ಮಾಡಕ್ಕೆ ಉಪಯೋಗಿಸ್ಕೊಂಡು ಅಲ್ವಾ. ಈಗ ನನ್ಗೆ ಈ ದೇಹ ನನ್ ಬೇಡ ಅಂತ ತಿರಸ್ಕಾರ ಮಾಡಕ್ಕಾಗಲ್ಲ, ಯಾವುದನ್ನು ಮಾಡಕ್ಕಾಗಲ್ಲ, ಎಲ್ಲವೂ ಸೃಷ್ಟಿಲಿರೋ ಅಂಥದ್ದು. ಇದನ್ನು ಹೇಗೆ ನಾವು ಉಪಯೋಗಿಸ್ಕೋಬೇಕು
ಅನ್ನೋ ಒಂದನ್ನು ಮುಂದಕ್ಕೆ ನಮ್ಗೆ ಜ್ಞಾನಿ ಆದವನು ಹೇಗೆ ನಡ್ಕೋತಾನೆ, ಅವನು ಹೇಗೆ ಪ್ರಪಂಚನ ನೋಡ್ತಾನೆ, ಅವನು ನಾವ್ ಯಾವ ರೀತಿ ಪ್ರಪಂಚನ ನೋಡ್ತೀವಿ ಅನ್ನುವಂಥದ್ದು ನಾವೀಗ ಆಲ್ರೆಡಿ ಸಾಕಷ್ಟು ನೋಡ್ಕೊಂಡು ಬಂದಿದ್ದೀವಿ ನಾವು ಇದ್ರೊಳಗೆ. ಕಲ್ಯಾಣಿ ಮೇಡಮ್, ನಿಮ್ದೇನಾರು ಇದೆಯಾ? ನಂಗೆ ಏನಂದ್ರೆ ನಾವು ಇನ್ನೂ ತುಂಬಾ ಸೂಕ್ಷ್ಮಕ್ಕೆ ಹೋಗ್ತಾ ಇರೋದ್ರಿಂದ ಈ ಕಂಪ್ಲೀಟ್ ಕ್ಲಾರಿಟಿ ಮಾಡ್ಕೊಂಡು ಹೋಗೋಣ ಅನ್ನೋದು ಒಂದು ಉದ್ದೇಶದಿಂದ. ಇದು ತುಂಬಾ ಕಡಿಮೆ ಇರ್ಬೋದು, ಬಟ್ ನನ್ಗೆ ಸ್ಪಷ್ಟತೆ ಬಂದ್ಬಿಡ್ಬೇಕು. ನಾವು ಏನು ಇದು ನನ್ಗೆ ಹೇಗೆ ಇದು ಅಂತಃಕರಣದಲ್ಲಿ ನನ್ಗೆ ಏನ್ ನಡೆಯುತ್ತೆ, ಅಥವಾ ಇದು ಯಾತ್ರೊಳಗೆ ವೃತ್ತಿಗಳು ಬೆಳೆಯುತ್ತೆ, ಇದು ಏನು ಅನ್ನೋಂಥ ಸ್ಪಷ್ಟತೆ ಬಂದ್ರೆ ನಮ್ಗೆ ಏನಾಗುತ್ತೆ, ಆ ಸ್ವರೂಪದಲ್ಲಿ ನಿಲ್ಲಲಿಕ್ಕೆ ನಮ್ಗೆ ಅವಕಾಶ ಮೇಡಮ್. ಜಾಸ್ತಿ. ಇಲ್ಲಿ ಇನ್ನೊಂದು ಮಲಿನ, ಚಿತ್ತ ಮಲಿನ ಕೂಡ ಇದಕ್ಕೆ ಅಡ್ಡಿ ಆಗತ್ತಲ್ವಾ, ದ್ವೈತ ನಿವಾರಣೆಗೆ ಅಡ್ಡಿ ಆಗತ್ತೆ ಅಲ್ವಾ? ಯಾಕೆಂದ್ರೆ ಚಿತ್ತದಲ್ಲಿ ಸ್ಟೋರ್ ಆಗಿರುವಂತದ್ ಬಿಟ್ರೆ ಇವ್ಯಾವು ಮಲಿನ ಅಂತ ಬರಲ್ಲ ರಜಿತ. ಆಕ್ಚುಲಿ ನಿಮ್ಗೆ ಇವಾಗ ಗುರುಜಿ ಚೈತನ್ಯ, ಚಿತ್ತ, ಮತ್ತೆ ಇನ್ನೊಂದು ಏನೋ ಹೇಳಿದ್ರಲ್ಲ, ಚೈತನ್ಯಂ ಶಾಶ್ವತಂ ಶಾಂತಂ, ಅದೇ ಅದು ಚೈತನ್ಯ ಸರ್ವವ್ಯಾಪಿ. ಚೈತನ್ಯಂ ಶಾಶ್ವತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ಅಲ್ಲ, ತಸ್ಮೈ ಶ್ರೀ ಗುರುವೇ ನಮಃ. ಅದು ಚೈತನ್ಯ. ಚೈತನ್ಯ ಶಾಶ್ವತ ನಾದಬಿಂದು ಕಲಾತೀತ ಎಲ್ಲವೂ ಆ ಗುರು. ಅಲ್ಲ, ಅದರಿಂದ ಅದರ ಒಂದು ಅಂಶನೇ ಅಲ್ವಾ ಚಿತ್ತು? ಇಲ್ಲ ಇಲ್ಲ ಇಲ್ಲ, ಅದು ಆತ್ಮನ್ಗೆ ಹೇಳ್ತಾ ಇರೋದು ಅದು. ಗೊತ್ತು. ಅಲ್ಲ, ಇವಾಗ ಚಿತ್ತ ಅಂದ್ರೆ ಚಿತ್ತ ಬೇರೆ, ಚಿತ್ತ ಬೇರೆ. ಚಿತ್ತ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ. ಆ ಚಿತ್ತ ಅನ್ನೋದು ಎಲ್ಲರಲ್ಲೂ ಇರತ್ತಲ್ವಾ ಚಿತ್ತ. ಅದು ಮಲಿನ ಡೈಲಿ ಬೇಸಿಸ್ ಆಗ್ತಾ ಇರುತ್ತೆ. ಆದ್ರಿಂದ ದ್ವೈತ ನಿವಾರಣೆ ಮಾಡೋದಕ್ಕೆ ಅದು ಅಡ್ಡಿ ಅಲ್ವಾ? ಒಂದು ಅಡ್ಡಿ ನನ್ ಪ್ರಕಾರ ಅಲ್ವಾ ಮೇಡಮ್? ಸರಿ ಇದೆ ಅಲ್ಲ? ಸೊ ಅದನ್ನ ಚಿತ್ತನ ಶುದ್ಧಿಗೊಳಿಸ್ಕೋಬೇಕು ಅಂದ್ರೆ ಧ್ಯಾನ, ಚಿತ್ತ ಅಂದ್ರೆ ಅರಿವು, ಅರಿವು. ಚಿತ್ತ ಅಂದ್ರೆ ಅದೇ ಚೈತನ್ಯ, ಬೇರೆ ಮಾತ್ರ ನೆನಪು ಸಂಗ್ರಹ ಇನ್ನೂ ಬರ್ತಾನೆ ಇದೆ. ಹೌದು, ಅದು ಮೇಡಮ್ ಹೇಳ್ದಂಗೆ ವೃತ್ತಿಗಳೆಲ್ಲ ಶೇಖರಣೆ ಆಗೋದು ಆ ಚಿತ್ತದಲ್ಲಿ. ಚಿತ್ತದಲ್ಲಿ ಚಿತ್ತ. ನೀವು ಚಿತ್ತ ಮತ್ತೆ ಚಿತ್ತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರೆಕ್ಟ್. ಇದು ಚಿತ್ತ ಅನ್ನೋದು ಕಾನ್ಶಿಯಸ್ನೆಸ್, ಚಿತ್ತ ಅನ್ನೋದು ಜಡ. ಇಲ್ಲ, ಯೋಚನೆಗಳೆಲ್ಲ ಬರೋದು ಮನಸ್ಸಲ್ಲೇ ಅಲ್ವಾ? ಅದೇ ಚಿತ್ತದಲ್ಲಿ. ಚಿತ್ತ ಅಂದ್ರೆ ಅರಿವು, ಚಿತ್ತ ಅಂದ್ರೆ ಮನಸ್ಸು. ನೋಡಿ, ಸತ್ ಚಿತ್ ಆನಂದ ಅಂತೀವಲ್ಲ, ಆ ಚಿತ್ ಅಂದ್ರೆ ಅರಿವು, ಚಿತ್ತ ಮಲಿನ ಅನ್ನೋದು ಅದು ಮನಸ್ಸು. ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ತಾಕೆ ತಾವತ್ತು ಅಲ್ಲಿ. ಇದು ಅರಿವಿಗೆ ಗೊತ್ತಿಲ್ಲ, ಅರ್ಧಾಕ್ಷರ ಚಿತ್ತ. ಗೊತ್ತಾಯ್ತು, ಮುಂದಕ್ಕೆ ಹೋಗಿ. ಕಲ್ಯಾಣಿ ಮೇಡಮ್, ಈ ಸಾಕ್ಷಿಗೆ ತುರಿಯ ಅಂತ ಹೇಳ್ತಾರೆ, ಯಾಕೆ ಅಂತ ಹೇಳಿ? ಸಾಕ್ಷಿಗೆ ತುರಿಯ ಅಂತ ಯಾಕ ಹೇಳ್ತಾರಂದ್ರೆ, ಅದು ಎಚ್ಚರ, ಕನಸು, ಗಾಢನಿದ್ದೆಯನ್ನು ದಾಟಿದವನು ಅಂತ. ಅದಕ್ಕೆ ಆ ತುರಿಯ, ಈ 3 ಅವಸ್ಥೆಗಳನ್ನು ದಾಟಿದ್ದು ತುರಿಯ. ಅದು ಸಾಕ್ಷಿ ನಾನು ಅಂತ ಗುರುತಿಸೋದೆ ಆತ್ಮಜ್ಞಾನ. ಈ 3 ಅವಸ್ಥೆಗಳಲ್ಲಿ ನಾನು ಇದ್ದೀನಿ ಅಂತ ತಿಳ್ಕೊಳ್ಳೋದೆ ಅದು ಆತ್ಮಜ್ಞಾನ. ಅದು ಸಾಕ್ಷಿಯಾಗಿ ಇರುತ್ತೆ ಆ 3 ಅವಸ್ಥೆಗಳಲ್ಲಿ.
ಆಮೇಲೆ ಈಗ ನಾವು ದೇಹ ಮನಸ್ಸು ಬುದ್ಧಿ ನಾನು ಅಂತ ನಾವು ಭ್ರಮೆನಲ್ಲಿ ಇರ್ತೀವಿ. ಆದ್ರೆ ದೇಹ ಮನಸ್ಸು ಬುದ್ಧಿ ನೀನಲ್ಲ, ನಾನು ಆತ್ಮ ಸ್ವರೂಪಿ ಅಂತ ನಾವು ತಿಳ್ಕೊಳ್ಳಬೇಕು. ದೇಹ ಮನಸ್ಸು ಬುದ್ಧಿ ನಿರಾಕರಣೆ ಮಾಡು ಅಂತಾನೆ ಹೇಳ್ತಾರೆ ಗುರುಗಳು. ದೇಹ ಮನಸ್ಸು ಬುದ್ಧಿ ಪಂಚಕೋಶಗಳನ್ನು ನಿವಾರಣೆ ಮಾಡ್ಬೇಕು. ಪಂಚಕೋಶದಲ್ಲಿ ಅನುಭವ ಆಗಿದೆ, ಅದೆಲ್ಲ ಅವೆಲ್ಲ ನೀನಲ್ಲ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಇಲ್ಲಿ ಏನಂತಂದ್ರೆ ಒಂದ್ ನಿಮಿಷ ಕಲ್ಯಾಣಿ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಸಾಕ್ಷಿ ಅನ್ನೋದನ್ನ ನಾನು ಏನದು ಧ್ಯಾನ ಮಾಡಿ ಸಮಾಧಿ ಅವಸ್ಥೆಗೆ ಹೋಗಿ ಇದೆಲ್ಲ ಪಡ್ಕೊಳ್ತೀನಿ ಅನ್ನೋವಂಥದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಇದು ಒಂದು ಅವಸ್ಥೆನೂ ಅಲ್ಲ. ಇದು ಎಚ್ಚರದಲ್ಲಿ ಬರುತ್ತೆ, ಕನ್ಸಲ್ಲಿ ಹೋಗುತ್ತೆ, ನಿದ್ದಲ್ಲಿ ಹೋಗುತ್ತೆ ಅನ್ನೋ ಒಂದು ಅವಸ್ಥೆನೂ ಅಲ್ಲ. ಇದು ಯಾವಾಗ್ಲೂ ನಿರಂತರವಾಗಿ ಎಲ್ಲಾ ಕಾಲದಲ್ಲೂ ಇರುವಂತದ್ದು ಒಂದು ಸಾಕ್ಷಿ. ಆ ಅರಿವು ಅನ್ನೋದಕ್ಕೆ ಯಾವಾಗ್ಲೇ ಆದಿ ಇಲ್ಲ, ಅಂತ್ಯ ಇಲ್ಲ, ಮಧ್ಯ ಇಲ್ಲ, ಎಲ್ಲವನ್ನೂ ಆವರಿಸಿರುವಂಥದ್ದು ಅನಂತ ನಾವು ಹೇಳ್ತೀವಿ. ಅದು ಸಾಕ್ಷಿ. ಆ ಸ್ವರೂಪ ನಾನು ಆಗಿದ್ದೀನಿ ಅಂತ ಅರಿತುಕೊಳ್ಳೋದೇ ಆತ್ಮಜ್ಞಾನ. ಆ ಸಾಕ್ಷಿ ಸ್ವರೂಪ ನಾನು, ಆತ್ಮ ಚೈತನ್ಯವೇ ನಾನು ಅನ್ನೋ ಅಂಥದ್ದನ್ನ ನಾವು ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಅದನ್ನ ಎಲ್ಲಿಂದನೂ ಪಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಥವಾ ಇನ್ನೊಂದು ಮಾಡೋಕ್ಕಾಗಲ್ಲ. ಅದು ನನಗೆ ಅಂಡರ್ಸ್ಟ್ಯಾಂಡಿಂಗ್. ಅದು ಎಲ್ಲವನ್ನೂ ನಿರಾಕರಣೆ ಮಾಡಿದಾಗ 3 ಅವಸ್ಥೆಗಳಲ್ಲೂ ಯಾವಾಗಲೂ ಇರೋ ಅಂಥದ್ದು, ನಾನು ಎಚ್ಚರ ಕನಸು ನಿದ್ದೆಯಲ್ಲಿ ನನಗೆ ಯಾವಾಗಲೂ ಇರೋ ಅಂಥದ್ದು ಆ ಸಾಕ್ಷಿ, ಆ ಆತ್ಮ ಚೈತನ್ಯವೇ ನಾನು ಅನ್ನೋಂಥದ್ದು ಆ ಜ್ಞಾನ ನಮ್ಮಲ್ಲಿ ಬರಬೇಕಾಗಿರೋವಂಥದ್ದು. ಅದು ಕಲ್ಯಾಣಿ ಅವರೇ, ಅದರೊಳಗೆ ಏನಾರು ಇದೆಯಾ? ಏನ್ ಮೇಡಮ್? ಅದ್ರೊಳಗೆ ನಿಮ್ಗೆ ಏನಾರು ಹೋಗೋಣ? ರಜಿತಾ ಮುಂದೆ ಹೋಗೋಣ ಈಗ. ಅದೇ ಮೇಡಮ್, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯೇಕ ಜ್ಯೋತಿ ಅಂತ ಹೇಳ್ತಾರಲ್ಲ, ಆ ಶ್ಲೋಕನೇ ಇಲ್ಲಿ ಹೇಳೋದು ಸಾಕ್ಷಿನ. ಇದು ಒಂದ್ಸಲ ನನ್ ನೆನಪಿದೆ ಮೇಡಮ್. ಈಗ ನಾವು ನಿದ್ದೆಗೆ ಹೋಗಕ್ ಮುಂಚೆ ಒಂದು ಈ ವಿಚಾರ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದು ಚೆನ್ನಾಗಿ ಅದು ಸಾಕ್ಷಿಯಾಗಿ ನಿಲ್ಲೋದಕ್ಕೆ ತುಂಬಾ ಸಹಾಯ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಅದೇ ನನಗೆ ಗೊತ್ತಿಲ್ಲ ಹೇಗ್ ಮಾಡ್ಬೇಕು ಅದು ಅಂತ. ನೀವೇನಾದ್ರೂ ಹೇಳ್ತೀರಾ ಮೇಡಮ್? ಕಾತ್ಯಾಯನಿ ಮೇಡಮ್, ಹೇಗೆ ಅದು ಅಂತ? ಏನ್ ಮಾಡ್ಬೇಕು? ಅಂತರ್ನಿಧಿಧ್ಯಾಸ ಮಾಡ್ಬಿಟ್ಟು ಹೋಗ್ಬೇಕಾ ಅಥವಾ? ಅಲ್ಲ, ಇವಾಗ ಏನಂದ್ರೆ ಅದ್ರದ್ದು ಅರ್ಥಕ್ಕದ್ ಹೇಳ್ತಾರೆ. ಅಂದ್ರೆ ಇವಾಗ ನಾವು ನಿಧಿಧ್ಯಾಸ ಮಾಡುವಾಗ ಏನಪ್ಪಾ, ನಿಧಿಧ್ಯಾಸದ ಪ್ರಯೋಜನ ಯಾವ ತರ ಆಗುತ್ತೆ ಅಂತ ಹೇಳೋದು. ಈಗ ರೂಪಾನ್ವಿತ್ ಸವಿಕಲ್ಪ ಸಮಾಧಿ ಮಾಡ್ತೀವಿ. ಅದ್ರಲ್ಲಿ ಏನ್ ಮಾಡ್ತೀವಿ, ಏನೇನ್ ರೂಪಗಳು ಕಾಣ್ತಾ ಇದೆಯೋ ಅದ್ಯಾವುದು ನಾನಲ್ಲ, ಅದನ್ನ ನೋಡ್ತಾ ಇರೋ ಸಾಕ್ಷಿ ನಾನು ಅಂತ. ನಾನ್ ಸಾಕ್ಷಿ ಅಂತ ಬಲವಾಗಿ ಹಿಡ್ಕೊಳ್ಳೋಕೆ ರೂಪಾನ್ವಿತ್ ಸವಿಕಲ್ಪ ಸಮಾಧಿ ನಮಗೆ ಸಹಾಯ ಮಾಡುತ್ತೆ. ಆಮೇಲೆ ನಾನು ಸಾಕ್ಷಿ ಅಂತ ಆದ್ಮೇಲೆ ಅಲ್ಲೇ ನಾನು ತಿಳ್ಕೊಳ್ತಾ ಬರ್ತೀನಿ, ನಾನು ಇದಕ್ಕೆ ಸೇರ್ಕೊಂಡಿಲ್ದೇ ಇರೋದ್ರಿಂದಲೇ ನಾನು ಅದನ್ನ ನೋಡಕ್ ಆಗ್ತಾ ಇರೋದು ಅಂತ ನನ್ಗೆ ಗೊತ್ತಾಗಿದೆ. ಅಂದ್ರೆ ಅಸಂಗ ನಾನು ಅಂತ ಅಲ್ಲಿ ಕ್ಲಾರಿಟಿ ಬಂದಿದೆ ರೂಪಾನ್ವಿದ್ದಲ್ಲೇ. ಈಗ ನಮ್ಗೆ ವೇದಾಂತ ಯಾವ ತರಹ ಇದನ್ನ ಪುಷ್ಟೀಕರಿಸುತ್ತೆ? ವೇದಾಂತ ವಾಕ್ಯಗಳು ನಿಜವಾಗ್ಲೂ ಇದನ್ನ ನಾನು ಅಸಂಗ ಅನ್ನೋದನ್ನ ಹೇಳುತ್ತಾ, ನಾನು ನಿರಾಕಾರ ನಿರ್ವಿಕಲ್ಪ ಅನ್ನೋದನ್ನ ಹೇಳುತ್ತಾ ಅನ್ನೋದಕ್ಕೆ ಶಬ್ದಾನ್ವಿತ್ ಸವಿಕಲ್ಪ ಸಮಾಧಿಯಲ್ಲಿ ಅಥೆಂಟಿಕೇಶನ್ ಅದ್ರ ಬಗ್ಗೆ ಬಂತ ಅಂತ ನೋಡ್ಕೋತೀವಿ. ಅವಾಗ ಆ ಶಬ್ದ ತಗೋತೀವಿ, ವೇದಾಂತದ ಶಬ್ದ. ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವ ಅಹಂ ಅವ್ಯಯ ಅಂತ ಹೇಳುತ್ತೆ ಬ್ರಹ್ಮಜ್ಞಾನ ಬಳಿ ಮನ. ಅಂದ್ರೆ ಏನ್ ಹೇಳ್ತಾ ಇದೆ, ಈ ಯಾವುದು ಸಾಕ್ಷಿ ಅಂತ ನಾನು ರೂಪಾನುವಿದ್ದ ತಿಳ್ಕೊಂಬನ್ನೋ ಆ ಸಾಕ್ಷಿ ಹೌದು, ಅದು ಅಸಂಗ, ಅದು ಅವ್ಯಯ, ಅಂದ್ರೆ ಅದು ಬದಲಾವಣೆ ಹೊಂದೋದಿಲ್ಲ, ಅದು ಸಚ್ಚಿತ್ ಆನಂದ ಸ್ವರೂಪ ಅಂತ ಈ ಶಬ್ದನು ಹೇಳ್ತಾ ಇದೆ, ಕನ್ಫರ್ಮ್ ಮಾಡ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, ರೂಪಾನುವಿದ್ದಲ್ಲಿ ತಿಳ್ಕೊಂಡಿದ್ದನ್ನ ಶಬ್ದಾನುವಿದ್ದಲ್ಲಿ ಕನ್ಫರ್ಮ್ ಮಾಡಿಕೊಂಡು ನನಗೆ ಕ್ಲಾರಿಟಿ ಕಂಪ್ಲೀಟ್ ಆಗಿ ಬರುತ್ತೆ. ಏನ್ ಬರುತ್ತೆ?
ಹೌದು ನಾನು ಇದಕ್ಕೆ ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ, ಹಂಗಾಗಿ ಇದ್ರದ್ದು ಏನೇನೇ ವಜ್ರಗಳಿದ್ರು ನನಗೆ ಏನು ಸಂಬಂಧ ಇಲ್ಲ, ನಾನು ಪೂರ್ತಿ ಶಾಂತ ಸ್ವರೂಪನೇ. ಯಾಕೆಂದ್ರೆ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದಾಗ ನನ್ಗೆ ಯಾವ್ದ್ರದ್ದು ರಾಗದ್ವೇಷಗಳಾಗ್ಲಿ, ಆ ಭಾವನೆಗಳಾಗ್ಲಿ, ಕೋಪ ತಾಪಗಳಾಗ್ಲಿ ನಂಗೆ ಅಂಟ್ಕೊಳ್ಳೋದೇ ಇಲ್ಲ. ಹಂಗಾಗಿ ನಾನು ಯಾವಾಗಲೂ ನಿರ್ವಿಕಾರ, ನಿರ್ವಿಕಲ್ಪ, ಶಾಂತ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಬಂದ್ಬಿಡುತ್ತೆ ಇದೆರಡರಿಂದ. ಹೀಗೆ ಬಂದ ಮೇಲೆ ನಾನು ಸುಮ್ಮನೆ ಕೂತ್ಕೊಂಡೆ ಅಂದ್ರೆ ಅಲ್ಲಿ ಇನ್ನೇನು ಬೇರೆ ಥಾಟ್ಸ್ ಇರಲ್ಲ. ಬೇರೆ ಥಾಟ್ಸ್ ಇಲ್ಲದೆ ಆರಾಮಾಗಿ ಕೂತ್ಕೊಂಡಾಗ ಏನಾಗುತ್ತೆ, ಈ ಒಂದು ಜ್ಞಾನ ನಾನು ಏನಿದೆರಡರ ಮೂಲಕ ಪಡ್ಕೊಂಡಿದ್ದೀನಿ, ಮೊದಲು ಗುರುಮುಖೇನ ತಿಳ್ಕೊಂಡಿದ್ದೀನಿ, ಅದನ್ನ ಮನನ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕ್ಲಾರಿಫೈ ಮಾಡ್ಕೊಂಡೆ, ಪ್ರಾಕ್ಟಿಕಲ್ ಆಗಿ ಮಾಡ್ಬಿಟ್ಟು ಒಂದೊಂದೇ ಗಮನಿಸ್ತಾ ಬಂದು ಪ್ರಾಕ್ಟಿಕಲ್ಸ್ ಮಾಡಿಕೊಂಡು ಅದನ್ನ ವೇದಾಂತದ ಮೂಲಕ ಕನ್ಫರ್ಮ್ ಮಾಡಿಕೊಂಡು ಈಗ ಐ ಆಮ್ ಫುಲ್ಲಿ ಕ್ಲಿಯರ್ ದಟ್ ಐ ಆಮ್ ಅಸಂಗ, ಶಾಂತ, ನಿರ್ವಿಕಾರ, ನಿರ್ವಿಕಲ್ಪ, ಶುದ್ಧವಾದ ಸಚ್ಚಿತ್ ಆನಂದ ಸ್ವರೂಪ ನಾನು ಅಂತ ಆಗಿ ಸುಮ್ಮನೆ ಕೂತ್ಕೊಂಡಾಗಿರ್ತದೆ. ಬೇರೆ ಥಾಟ್ಸ್ ಏನು ಬರಲ್ಲ. ಈ ಒಂದು ಜ್ಞಾನ ಸೂಕ್ಷ್ಮವಾಗಿ ಸುಪ್ತ ಮನಸ್ಸು ಮತ್ತು ಪ್ರಜ್ಞೆಗೆ ನಿರುತದ ಮನಸ್ಸಿಗೆ ಇಳಿಯುತ್ತೆ. ಇದು ನಿಧಿಧ್ಯಾಸದ ಪ್ರಯೋಜನ. ಇದು ನಿರ್ವಿಕಲ್ಪ ಸಮಾಧಿ, ಮೂರನೇ ಹಂತ. ಮೊದಲನೇದು ರೂಪಾನ್ವಿತ ಸವಿಕಲ್ಪ ಸಮಾಧಿ, ಎರಡನೇದು ಶಬ್ದಾನ್ವಿತ ಸವಿಕಲ್ಪ ಸಮಾಧಿ, ಮೂರನೇದು ನಿರ್ವಿಕಲ್ಪ ಸಮಾಧಿ. ಸೊ ನಿರ್ವಿಕಲ್ಪ ಸಮಾಧಿಯಲ್ಲಿ ಬೇರೆ ಯಾವುದೇ ಕಲ್ಪನೆಗಳಿಂದ ಅಂದ್ರೆ ಸೂಕ್ಷ್ಮವಾಗಿ ಈ ಒಂದು ಆಲೋಚನೆ ಬೀಜಕ್ಕಿಂತ ಸೂಕ್ಷ್ಮ ರೂಪದಲ್ಲಿ ಒಳಕ್ಕೆ ಇಳಿಯುತ್ತೆ. ಈಗ ನಿದ್ದೆ ನಿದ್ದೆನು ನಿರ್ವಿಕಲ್ಪ ಸಮಾಧಿ. ಯಾಕೆಂದ್ರೆ ಅಲ್ಲಿ ಬೇರೆ ಏನು ಥಾಟ್ಸ್ ಇಲ್ಲ. ಯಾಕೆ ಥಾಟ್ಸ್ ಇಲ್ಲ? ಯಾಕೆಂದ್ರೆ ಅಲ್ಲಿ ಪ್ರಪಂಚ ಇಲ್ಲ, ನಾನು ಅನ್ನೋದಿಲ್ಲ, ಏನು ಇಲ್ಲದೆ ಇರೋದ್ರಿಂದ ಅಲ್ಲಿರೋ ಥಾಟ್ಸ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಆ ನಿದ್ದೆನು ಕೂಡ ನೀವು ಈ ಜ್ಞಾನದ ನಿರ್ವಿಕಲ್ಪ ಸಮಾಧಿಯನ್ನಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹೇಗೆ ಈ ರೂಪಾನ್ವಿತ್ ಶಬ್ದಾನ್ವಿತ್ ಮೂಲಕ ನಾನು ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂತಾಗ ನನಗೆ ಒಳಕ್ಕೆ ಆ ಆಲೋಚನೆ ಸುಪ್ತ ಮತ್ತು ಪ್ರಜ್ಞೆಗೆ ನಿರುಪದ ಮನಸ್ಸು ನಾಳಕ್ಕೆ ಇಳಿಯಕ್ಕೆ ಸಹಾಯ ಆಯಿತು, ಅದೇ ರೀತಿ ನೀನು ನಿದ್ದೆಯನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಬಹುದು. ಯಾಕೆ ಅಂದ್ರೆ ಅದು ಕೂಡ ನಿರ್ವಿಕಲ್ಪ ಸಮಾಧಿಯ ಹಾಗೇನೆ. ಸೊ ನಿದ್ದೆ ಹೋಗಕ್ ಮುಂಚೆ ನೀನು ಈ ಒಂದು ಕ್ಲಾರಿಟಿಯಿಂದ ನಿದ್ದೆ ಮಾಡಿದ್ರೆ, ಅಂದ್ರೆ ನಾನು ನಿರ್ವಿಕಲ್ಪ ಅಂತ ಸಮಾಧಿ ನೀವು ಮಾಡಬೇಕು ಅಂತಿಲ್ಲ, ಜಸ್ಟ್ ಫಾರ್ ಎ ಫ್ಯೂ ಸೆಕೆಂಡ್ಸ್ ಅದನ್ನ ಜ್ಞಾಪಿಸ್ಕೊಂಡ್ರೆ ಸಾಕು. ಏನು, ಓಕೆ, ರೂಪಾನ್ವಿತದಲ್ಲಿ ನಮಗೆ ಈ ಒಂದು ಕ್ಲಾರಿಟಿ ಬಂದಿದೆ, ಅದನ್ನು ಶಬ್ದ ಅನುಮೋದಿಸ್ತಾ ಇದೆ, ಸೊ ನಾನು ಶಾಂತ ನಿರ್ವಿಕಲ್ಪ ಅಂತ ಮನಸ್ಸಿಗೆ ತಂದುಕೊಂಡು ನಿದ್ದೆ ಮಾಡಿದ್ರೆ, ಅದೇ ಆಲೋಚನೆಯನ್ನು ಇಟ್ಕೊಂಡು ನಿದ್ದೆ ಮಾಡಿದ್ರೆ ಆವಾಗ ಆ ಆಲೋಚನೆ ಹೇಗೆ ನಾವು ಕೂತ್ಕೊಂಡು ನಿರ್ವಿಕಲ್ಪ ಸಮಾಧಿ ಮಾಡಿದಾಗ ಒಳಕ್ಕೆ ಇಳಿಯುತ್ತೋ ಅದೇ ರೀತಿಯಲ್ಲಿ ಸುಪ್ತ ಮತ್ತು ಪ್ರಜ್ಞೆಗೆ ನಿರುಪದ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಹಂಗಾಗಿ ನಿದ್ದೆ ತುಂಬಾ ಬೆನಿಫಿಷಿಯಲ್ ಆಗಿ ವರ್ಕ್ ಆಗುತ್ತೆ. ಸುಮ್ಮನೆ ನಿದ್ದೆ ಮಾಡೋದ್ರಿಂದ ಮನಸ್ಸು ಶಾಂತ ಆಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಪ್ರಫುಲ್ಲತೆ ಬಂದಿರುತ್ತೆ, ಶಕ್ತಿ ಬರುತ್ತೆ, ಚೈತನ್ಯ ಎಲ್ಲ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಜ್ಞಾನನ ಒಳಗೆ ಇಳಿಸೋಕ್ ಕೂಡ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸುಮ್ಮನೆ ಜಡ ಸಮಾಧಿಯಾಗಿ ವೇಸ್ಟ್ ಮಾಡಬೇಡಿ ನಿದ್ದೆನ ಅಂತ ಅವ್ರಿಗೆ. ಹೌದು ಮೇಡಮ್, ಇದು ನಂಗೆ ಬೇಕಾಗಿತ್ತು ಆಕ್ಚುಲ್ ಆಗಿ. ಅದು ಹೆಂಗ್ ಮಾಡೋದು ಅಂತ. ಥ್ಯಾಂಕ್ ಯು ಮೇಡಮ್. ಅಷ್ಟೇ. ನೀವು ಇದು ನಿಮ್ಮ ಶಕ್ತಿ ದರ್ಶನ ಗ್ರೂಪ್ ಅಲ್ಲಿ ಮೊನ್ನೆ ಅವ್ರು ಹಾಕಿದ್ದಾರೆ, ಯಾರು ಅಶ್ವಿನಿ ಅವರು, ಯೋಗ ನಿದ್ರೆಯ ಇದ್ರ ಬಗ್ಗೆ ಮೆಡಿಟೇಷನ್ ಗುರುಜಿನೇ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ನಿದ್ದೆ ಮಾಡಕ್ ಮುಂಚೆ ಇದು ಮಾಡಿ ಮಲಿಕೊಡಿ ಅಂತ. ಇದು ನೀವು ಜಸ್ಟ್ ಥಾಟ್ನ ತಗೊಂಡ್ಬಂದು ಆ ಕ್ಲಾರಿಟಿನ ಒಂದ್ ಸ್ವಲ್ಪ ನಿಮ್ಮ ಒಂದು ಸತಿ ಓಡಿಸ್ಕೊಂಡ್ರೆ ಅವಾಗ ನಿಮ್ಗೆ ಹೌದು, ಡೆಫಿನೆಟ್ ಆಗಿ ನಾನು ನಿರ್ವಿಕಲ್ಪ, ನಾನು ರಚಿತ ಅಲ್ಲ, ನಾನು ಶುದ್ಧ ಸಾಕ್ಷಿ, ಶುದ್ಧವಾದ ಅರಿವು ಅನ್ನೋ ಥಾಟನ್ನ ಇಟ್ಕೊಂಡು ಮಾಡಿ ಅಷ್ಟೇ, ಬೇರೆ ಏನು ಅದು. ಓಕೆ, ಥ್ಯಾಂಕ್ ಯು. ರಜಿತಾ, ಕ್ಲಾರಿಫೈ ಆಯ್ತಲ್ಲ? ಇದು ಏನ್ ಗೊತ್ತಾ, ಕೇಳ್ತಾ ಇರ್ಬೇಕು, ಮತ್ತೆ ಅವೇರ್ನೆಸ್ ತರ್ತಾ ಇರ್ಬೇಕು. ಒಂದ್ಸಲಿಗೆ ಎರಡ್ಸಲಿಗೆಲ್ಲ ಇದು ಕೇಳಿರೋದೆಲ್ಲ ಬೇರೆ ಬೇರೆ ತರ ಇದನ್ನ ನಾವ್ ಅವಾಗೇ ಕೇಳಿಲ್ವಾ ಮೇಡಮ್? ಅವಾಗೆಲ್ಲ ನಮಗ್ ಕ್ಲಾಸ್ ಆಗ್ಬೇಕಾದ್ರೆ, ಬಟ್ ಅವಾಗ ಅರ್ಥ ಆಗೋದೇ ಬೇರೆ ತರ, ಇವಾಗ ಅರ್ಥ ಆಗ್ತಾ ಇರೋದೇ ಬೇರೆ ತರ.
ಡೀಟೇಲ್ ಆಗಿ ಹೋಗ್ತಾ 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 ನಮ್ಗೆ ಹೇಳಿದ್ವಲ್ಲ ತುಂಬಾ ಸೂಕ್ಷ್ಮ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ಸೂಕ್ಷ್ಮತೆಗೆ ಹೋಗ್ತಾ ಇರ್ತೀವಿ ನಾವು. ಅವಾಗ ಸ್ಥೂಲದಲ್ಲಿ ತಿಳ್ಕೊಂಡಿರ್ತೀವಿ ನಾವು. ಈಗ ತತ್ವಬೋಧದಲ್ಲೆಲ್ಲ ಇದೆಲ್ಲ ಬಂದು ಹೋಗಿರೋದೇನೆ, ಅಥವಾ ದುಃಖ ವಿವೇಕದೆಲ್ಲ ಬಂದು ಹೋಗಿರೋದೇನೆ ಭಗವದ್ಗೀತೆ ಎಲ್ಲ. ಅಂದ್ರೆ ಅವಾಗೆಲ್ಲ ಆ ಸ್ಥೂಲತೆಯಿಂದ ಇವಾಗ ನಾವು ತುಂಬಾ ಸೂಕ್ಷ್ಮತೆಗೆ ಬರ್ತಾ ಇದೀವಿ ನಾವು. ಇವಾಗ ವಿಚಾರ ಮಾರ್ಗಕ್ಕೆ ತಂದಿದ್ದೀವಿ ನಾವು ಪ್ರತಿಯೊಂದು. ಏನಿದು, ಯಾಕಿದು, ನನ್ಗೆ ಯಾಕೆ ಹಿಂಗಾಗ್ತಾ ಇದೆ, ನನಗೆ ಮಾತ್ರ ಆಗ್ತಾ ಇದೆಯಾ, ಇದು ಬೇರೆ ಎಲ್ಲರಿಗೂ ಇದೇ ಥರ ಅವಸ್ಥೆಗಳು ಆಗುತ್ತಾ ಏನು ಅಂತ ಹೇಳಿ. ಎಲ್ಲರಿಗೂ ಒಂದೇ ಆಲೋಚನೆಯಲ್ಲಿ ಒಂಚೂರು ಬೇರೆ ಬೇರೆ ಥರದ್ದು ಬಿಟ್ಟರೆ ಆಲೋಚನೆ ಅಷ್ಟೆ. ವೃತ್ತಿಗಳು ಅಷ್ಟೇ. ಅದು ಒಳ್ಳೇದಾ ಕೆಟ್ಟದಾ ಏನಾದರೂ ವೃತ್ತಿಗಳು ಎಲ್ಲರಿಗೂ ಆಗುವಂಥದ್ದು, ಬರ್ತಾ ಇರೋವಂಥದ್ದು ಹೌದು, ಅದು ಸತ್ಯನೇ. ಅದೇನು ಚೇಂಜಸ್ ಇಲ್ಲ. ನನಗೆ ಮಾತ್ರ ಆಯಿತು ಅವ್ರಿಗೆ ಆಗಲಿಲ್ಲ ಅನ್ನೋವಂಥದ್ದಲ್ಲ ಇದು. ಸೊ ಇಲ್ಲ, ಆತ್ಮ ಇದಕ್ಕೆ ನಿಂತಾಗ ಒಳ್ಳೇದು ಕೆಟ್ಟದು ವಿದ್ಯೆ ಅವಿದ್ಯೆ ಯಾವುದೂ ಇಲ್ಲ. ಅದು ಬರೀ ತೋರಿಸ್ಕೊಳ್ತಾ ಇರುತ್ತೆ. ಈಗ ಸೂರ್ಯ ಅವನಿಗೇನು ಇದು ಅವನ ಕೆಲಸ, ಅವನೇನಾರ ಮುಳುಗ್ತಾನೆ ಎದಳ್ತಾನೆ ಅನ್ನೋದೆಲ್ಲ ಏನಾದ್ರು ಇದೆಯಾ? ಇಲ್ಲ. ಈ ಸೂರ್ಯ ಮುಳುಗ್ತಾನೆ ಹೇಳ್ತಾನೆ ಅಂತ ಎಲ್ಲಿರೋದು? ನನ್ನ ಕಲ್ಪನೆಲಿರೋದು. ರಾತ್ರಿ ಆಯಿತು ಸೂರ್ಯ ಮುಳುಗ್ದ ಅಂತ ಹೇಳಿ ನಾವು ನಿದ್ದಾಗ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೊರತು ಸೂರ್ಯ ಯಾವತ್ತು ಮುಳುಗೋದು ಇಲ್ಲ, ಅವನು ಈ ಬೆಳಗೋದು ಇಲ್ಲ. ಅವನಿಗೆ ಏನು ಪ್ರಕಾಶ ಕೊಡೋದು ಅಷ್ಟೇ ಕೆಲಸ. ಅವನು ತನ್ನ ಪಾಡಿ ತನ್ನ ಪ್ರಕಾಶ ಯಾವಾಗಲೂ ಇರತ್ತಷ್ಟೇ ಹೊರತು ನಾವು ಭೂಮಿ ಚಲನೆಯಿಂದ ರಾತ್ರಿ ಹಗಲು ಮಾಡ್ಕೊಂಡಿದ್ದೀವಿ ಅಷ್ಟೇ ಹೊರತು ನಮ್ಮ ಕಲ್ಪನೆಯಲ್ಲಿ ಹಾಗಾದ್ರೆ ಅದು ಯಾವುದು ವಾಸ್ತವ ಅಲ್ಲ. ಹಾಗೇನೆ ಈ ಆತ್ಮ ಚೈತನ್ಯನು ಸದಾಕಾಲ ಬೆಳಗ್ತಾ ಇರತ್ತಷ್ಟೆ. ಅದು ಇವಾಗ ಬಂತು ಅವಾಗ ಹೋಯ್ತು ಅನ್ನೋ ಥರದಲ್ಲ. ಅದು ರಾತ್ರಿ ನಾರ ಮಲ್ಕೊಂಡಿರಿ, ಬೆಚ್ಚದಲ್ಲಾರ ಇರಿ, ಕನ್ಸಲ್ಲಾರಿ, ಎಲ್ಲ ಕಾಲದಲ್ಲೂ ಬೆಳಗ್ತಾ ಇರೋದು. ಸೊ ನಾವು ಯಾವಾಗ ಸೂರ್ಯನ ನಾವು ನೋಡಿದಾಗ, ನಾ ಮೊನ್ನೆ ಒಂದು ಕಳಿಸಿದ್ದೆ, ಅದೇ ಶಂಕರಾಚಾರ್ಯ ಇರೋದು, ತುಂಬ ಚೆನ್ನಾಗಿದೆ ಅದು. ಅದರೊಳಗೆ ಅದು ನೋಡಿದಾಗ ಅವನು ಎಷ್ಟು ರೈತ ಎಷ್ಟು ಸುಲಭ ಕೇಳ್ಬಿಡ್ತಾನೆ. ಇದನ್ನ ಹೇಳಕ್ ನೀವು ಇಷ್ಟು ಕಷ್ಟಪಟ್ರ ನೀವು? ಸೂರ್ಯನ ಪ್ರಕೃತಿ ನೋಡ್ಬಿಟ್ಟೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪ್ರಕೃತಿಯಲ್ಲಿ ಯಾವುದಕ್ಕೂ ಯಾವ ಸ್ವಾರ್ಥನೂ ಇಲ್ಲ. ಅದಕ್ಕೆ ಒಳ್ಳೇದು ಕೆಡದು ಅಂತಿಲ್ಲ. ತಾನೇನಿದೆಯೋ ಬಂತ ಬರುತ್ತೆ, ಅದಕ್ಕೆ ಎಷ್ಟು ಸಾಧ್ಯನೋ ನೀರು ಗೊಬ್ಬರ ಹಾಕಿ ತಕ್ಕಂತೆ ಹೂವನೋ ಹಣ್ಣು ಕೊಡತ್ತೆ, ಮಾಡ್ತಾನೆ. ತಾನು ಹಣ್ಣು ಅಂತ ಬೀಗೋದು ಇಲ್ಲ. ನಾವು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಬಿಟ್ಟಿದೀಯ ನೀನು, ನಾನು ಹೋಗಿ ಮಾತಾಡಿಸ್ತಾ ಇರ್ತೀನಿ, ಇವತ್ತು ಎಷ್ಟು ಚೆನ್ನಾಗಿ ಬಿಟ್ಟಿದೀಯ ನೀನು ಅಂತ ಏನೋ ಬಿಡ್ತಾರೆ. ಯಾಕೆ ಹಿಂಗಿದ್ದೀರಾ ನೀವು ಅಂತ ಹೇಳ್ತೀನಿ. ಇಲ್ಲ, ನೀವು ಕಳ್ಸಿರೋದು ಅದು ಚೆನ್ನಾಗಿದೆ. ಅದು ಫಿಗರ್ ಎಲ್ಲ ಕಲ್ಲುಗಳು ಕೂತ್ಕೊಂಡು ಪುಸ್ತಕ ಓದೋ ತರ ಇದೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ನಿಮ್ಮ ಹರಿಕಥೆನೂ ತುಂಬಾ ಚೆನ್ನಾಗಿದೆ ಉಮಾ ಅವ್ರೆ. ಯಾವಾಗಲೂ ಹೇಳ್ಬೇಕು ಅನ್ಕೊಂತೀನಿ, ಮರ್ತು ಹೋಗ್ಬಿಡ್ತಾ ಇದೆ. ಚೆನ್ನಾಗಿತ್ತು ಹರಿಕಥೆ. ಆಕ್ಚುಲಿ ಹರಿಕಥೆ ಕಾಂಬಿನೇಷನ್ ಆಫ್ ಎಲ್ಲದಷ್ಟು ನೋಡಿ, ಸ್ವರ್ಗಕ್ಕೆ ಬಾ ಅಂದ್ರು ಬರಕ್ ರೆಡಿ ಆಗೆ ಇರಲ್ಲ ನೋಡಿ ಜನರು, ಹೇಗಿರ್ತಾರೆ ಅವ್ರೆ. ಬಾ ಅಂದ್ರು ಏನೇನೋ ಕೆಲ್ಸಗಳು ಹೇಳ್ಕೊಳ್ಳೋದು ಅವಾಗ್ಲೂನು. ಒಂದು ಸತ್ಯ 96 years ನನ್ನ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ತಾಯಿ ಬೆಡ್ ರಿಡನ್. ಎಷ್ಟು ಕಿವಿ ಕೇಳಿಸ್ತಾ ಇಲ್ಲ, ಕಣ್ ಕಾಣಿಸ್ತಾ ಇಲ್ಲ, ಬೆಡ್ಸೋಳಲ್ಲಾಗಿದೆ. ಆದ್ರೂ ಸಹಿತ ಏನಾದ್ರು ಅವ್ರಿಗೆ ಏನಾದ್ರು ಹೇಳಿದ್ರೆ ಎಷ್ಟು ಬೇಕು ಒಬ್ಬರು ಎಲ್ಲ ಸರಿ ಇದ್ದೀನಿ, ನೀನು ಡಾಕ್ಟ್ರು ಚೆನ್ನಾಗಿದೆ. ಅವ್ರ ಮಗನೇ ಡಾಕ್ಟ್ರು, ಒಬ್ಬ ಸ್ಪೆಷಲಿಸ್ಟ್. ನೀನು ಹೋಗಿ ಬೇರೆ ಡಾಕ್ಟ್ರನ್ನ ಕರ್ಕೊಂಬಂದು ನನಗೆ ಸರಿ ತೋರಿಸು, ನೀನು ಸುಮ್ಮನೆ ನನ್ಗೆ ದುಡ್ಡು ಖರ್ಚಾಗತ್ತೆ ಅಂತ ತೋರಿಸ್ತಲೇ ನೀನು ನನಗೆ ಈ ಥರ ಮಾಡ್ತಾ ಇದೀಯ ಅಂತ ದಿನ ಜಗಳ. ಅವರು ಆ ನರ್ಸನ್ನು ಕರ್ಕೊಂಬಂದ್ರೆ ಆ ನರ್ಸ್ ಹತ್ರ ಜಗಳ. ಅವ್ರ ಪಾಪ ಫ್ರೆಂಡ್ ಅಳೋರು, ಉಮಾ ನಮ್ಮಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಏನು ಪಾಪ ಅಣ್ಣ ತಮ್ಮಂದ್ರು ಎಲ್ಲರೂ ಅಷ್ಟು ಹೋದ್ ಅಮ್ಮನಿಗೆ ಇಟ್ಟು ನರ್ಸ್ನಿಟ್ಟು ಎಲ್ಲ ಟೈಮಿಂಗ್ ಮಾಡ್ತಾರೆ. ಆದ್ರೆ ಇವರು ನನ್ನ ತೋರ್ಸಲ್ಲ, ನೀವೇನು ಮಾಡಲ್ಲ, ನಾನು ಹೆಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ ಅಂತ ಜಗಳ ಮಾಡ್ತಾರೆ. ಉಮಾ ಏನ್ ಮಾಡೋದು ಇವ್ರನ್ನ ಅಂತಂದಾಗ ಆ ಉದಾಹರಣೆ ತಗೊಂಡೆ. ನೀವು ಇಷ್ಟೆಲ್ಲ ಆಗಿದೆ, ಯಾಕೆ ಇನ್ನೂ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ, ನಮ್ಮ ನಿವಾಸನೆ ಯಾವಾಗ ಯಾವ್ದು ಎದ್ದೇಳತ್ತೆ ನಮಗೆ ಗೊತ್ತಿಲ್ಲ. ನಾವೆಲ್ಲ ಬಿಟ್ಟು ಕೂತಿದ್ದೀವಿ. ಅದಕ್ಕೊಂದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರಲ್ಲ, ನಾಯಿ ತಿಪ್ಪೆ ಮೇಲೆ ಕೂತ್ರೆ ಬ್ರಹ್ಮಜ್ಞಾನಿ ತರ ಕೂತಿರುತ್ತೆ, ಅಲ್ಲಿ ಯಾವ್ದೋ ಒಂದು ವಾಸನೆಕ್ಕಂತ ಹಾರತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಯಾವಾಗ ನಮ್ಮ ಮನಸ್ಸು ಯಾವಾಗ ಕೂತಿರ್ತೀವಿ, ಯಾ ಕ್ಷಣಿಕ ಧ್ಯಾನದಲ್ಲಿ ಎಷ್ಟೊಂದು ಜನ ಕೂತಿರ್ತಾರೆ ನೋಡ್ಬೇಕು. ಒಂದ್ ಸಣ್ಣ ಡಿಸ್ಟರ್ಬ್ ಆಯ್ತು ಅಂದ ತಕ್ಷಣ ಕೊಲೆನೇ ಮಾಡೋದು ಕೇಳಿದೀನಿ. ಪೂಜೆ ಮಾಡ್ತಾ ಇದ್ದವರು
ಅವನ ಹೆಂಡತಿ ಏನೋ ಒಂದ್ 2-3 ಸಲ ಪಾಪ ಗ್ಯಾಸ್ ಮುಗ್ದೋಗಿದೆ, ಆ ಸಿಲಿಂಡರ್ ಚೇಂಜ್ ಮಾಡ್ಕೊಡಿ ಅಂತ ಕೇಳ್ತಿಷ್ಟ, ನೀನ್ ಮಧ್ಯದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಡಿಸ್ಟರ್ನ್ ಮಾಡ್ದೆ ಅಂತ ಹೋಗಿ ಹೆಂಡತಿನ ಹೊಡೆದೇ ಬಿಟ್ಟ. ಅವ್ರು ಸತ್ತೇ ಬಿಟ್ಲು. ಇನ್ನೆಂತ ಪೂಜೆ ಮಾಡ್ತಾ ಇದ್ದ ಅವನು? ಹಂಗೆ ಏನು ತೊಂದರೆ ಆಯ್ತು ಅಂದ್ರೆ ಈ ಪೂಜೆ ಅರ್ಥ ಏನು ಆಗಿದ್ರಲ್ವ. ನಾವು ಎಷ್ಟೊಂದ್ ಜನ ನೋಡ್ತೀವಿ, ಏನು ಕೋಪ ಮಾಡ್ಕೋತಾರೆ ಅಂತಂದ್ರೆ ಪೂಜೆ ಮಾಡ್ಕೊಂಡಿರೋ ಕೂತಿದ ತಕ್ಷಣ ಯಾರು ಬಂದು ಏನಾರು ಕೇಳ್ಬಿಟ್ರೆ ಏನು ನನ್ಗೆ ಡಿಸ್ಟರ್ಬ್ ಆಗೋಯ್ತು ಅಂತ. ನಾವು ಇಂದ್ರಿಯ ನಿಗ್ರಹಗಳೇ ನಮ್ಮಲ್ಲಿ ಆಗಿರಲ್ಲ ಅಂತ ಅಷ್ಟೇ. ಮಾಡ್ತಾ ಇದ್ದೀವಿ ಅನ್ಕೊಳ್ತಾ ಇದೀವಿ ಅಷ್ಟೇ ಹೊರತು ಆ ಥರ ಇಲ್ಲ. ಹಾಗೆ ನಾವು ಯಾವಾಗ್ಲೂ ಆ ಒಂದು ಉದಾಹರಣೆಗಳನ್ನೆಲ್ಲ ತಗೊಂಡಾಗ ಆ ಕಲ್ಲಿಂದಂತೂ ಎಷ್ಟು ಕಲ್ಪನೆ ಅಲ್ವಾ, ಎಷ್ಟು ಭ್ರಮೆ ಅಲ್ವಾ ನಮ್ಗೆ. ಅದು ನೋಡ್ತಾ ತಕ್ಷಣ ಅಲ್ಲಿ ಏನೂ ಇಲ್ಲ. ಅಲ್ಲಿ ಕಲ್ಲು ಜೋಡಿಸಿರೋದನ್ನ ನಾನು ಎಷ್ಟು ತರ ಆಕಾರ ತೊಳ್ತಾ ಇದ್ದೀನಿ. ನಾವು ಅದನ್ನ ಕಲ್ಲು ಅಂತಷ್ಟ ನಂಗೆ 108 ತರ ಬರ್ತ ನನಗೆ. ಈಗ ಸುಮ್ಮನೆ ಇವಾಗ ನಾವು 4 ಜನ ಕೂತಿದ್ದೀವಿ, ಯಾವುದೋ ಕಲ್ಲು ಒಂದು ಉದಾಹರಣೆ ನಿಮ್ಗೆ ಏನ್ ಕಾಣಿಸೋದೆ ಹೇಳಿದ್ರೆ, ಒಬ್ರಿಗೆ ಅದ್ರೊಳಗೆ ದೇವ್ರು ಕಾಣಿಸಿರ್ಬೋದು, ಇನ್ನೊಬ್ಬಗೆ ಹೊಡಿತಾ ಇರೋದು ಕಾಣಿಸಿರ್ಬೋದು, ಅಥವಾ ಅದ್ರೊಳಗೆ ಒಂದು ಇನ್ನೇನೋ ಕಾಣಿಸ್ಕೊಂಡಿರ್ಬೋದು, ಅಥವಾ ಒಂದು ಸಾಲಿಗ್ರಾಮ ತರ ಕಾಣಿಸಿರ್ಬೋದು. ನಮ್ಮಲ್ಲೇ ನಮ್ಮ ವೃತ್ತಿಗಳಲ್ಲೇ ಅಷ್ಟು ಬದಲಾವಣೆ ಕಾಣ್ತಾ ಇರ್ಬೇಕಾದ್ರೆ ಇನ್ ಎಷ್ಟು ವೈವಿಧ್ಯತೆ ಇರ್ಬೋದು ಆಲೋಚನೆಗಳಲ್ಲಿ, ಮನುಷ್ಯರ ಆಲೋಚನೆಗಳಲ್ಲಿ ಅಲ್ವಾ. ಹಾಗೆ ಸೂರ್ಯ ಒಂದು ಉದಾಹರಣೆ, ಪ್ರಕೃತಿನೇ ನಮ್ಗೆ ತುಂಬಾ ಒಳ್ಳೆ ಉದಾಹರಣೆ ಇರೋದು ಪ್ರಕೃತಿ. ಪ್ರಕೃತಿಲಿ ಪಂಚಭೂತಗಳಲ್ಲಿ ಯಾವುದೂ ಇಲ್ಲ. ಗಾಳಿ ಆಗ್ಲಿ, ಮಳೆ ಇದಾಗ್ಲಿ, ಪೃಥ್ವಿ ಆಗ್ಲಿ, ಯಾವಕ್ಕೂ ಯಾವ ಸ್ವಾರ್ಥ ಇಲ್ಲ. ತಮ್ಮ ಕೆಲಸ ತಾವು ಮಾಡ್ತಾರೆ. ಅದೇ ತರಾನೇ ಈ ಇಂದ್ರಿಯಗಳು ಅಷ್ಟೇನೆ, ಎಲ್ಲವೂ ಅವ್ರವ್ರ ಕೆಲಸ ಅವುಗಳು ಮಾಡ್ತಾ ಇದ್ದೆ. ಅವಕ್ಕೆ ಅದು ಬೇಕೋ ಬೇಡ ಯಾವುದು ಗೊತ್ತಿಲ್ಲ. ತನಗೇನು ಕೆಲಸ ವಹಿಸಿರುತ್ತಾ ಇರೋಬಟ್ಟಾರ ಎಲ್ಲವೂ ಮಾಡ್ತಾ ಇರುತ್ತೆ. ನನ್ನ ವೃತ್ತಿಗಳಲ್ಲಿ ನಾವು ಕರ್ತೃತ್ವನ ಬೆಳೆಸ್ಕೊಂಡಿರುವಂಥ ವೃತ್ತಿಗಳಲ್ಲಿ ಇವೆಲ್ಲ ನಮಗೆ ಸಮಸ್ಯೆಗಳಿರೋದು ಅಂತ ಹೇಳಿ ಇದೆ. ಇಲ್ಲಿ ನಾವು ಮುಂದೆ ಒಂದು ಹೋಗ್ತಾ ಚೆನ್ನಾಗಿದೆ. ಒಬ್ಬೊಬ್ಬರು ಅಷ್ಟೇ ಕೇಳ್ತಾರೆ. ಇದೆ ಈ ಆತ್ಮಕ್ಕೆ ಏನಂದ್ರೆ ಎಲ್ಲ ಪಂಚಕೋಶಾತೀತ ಆದ್ಮೇಲೆ ಅವನ ಆತ್ಮನ ಸ್ವಯಂ ಪ್ರಕಾಶ, ಅವನು ಪಂಚಕೋಶಗಳಿಂದನೂ ಬೇರೆ ಆಗಿದ್ದಾನೆ, 3 ಅವಸ್ಥೆಗಳಿಗೂ ಸಾಕ್ಷಿಯಾಗಿದ್ದಾನೆ. ಅವನಿಗೆ ಯಾವುದೇ ವಿಕಾರಗಳು ಇಲ್ಲ, ನಿರ್ಲಿಪ್ತ ಸದಾನಂದ ಸ್ವರೂಪ. ಅವನ ಆತ್ಮ ಅಂತ ನಾವು ವಿವೇಕದಿಂದ ತಿಳ್ಕೊಬೇಕಷ್ಟೇ ಹೊರತು ಬೇರೆಯಿಂದ ಪಡ್ಕೊಳ್ಳೋದಲ್ಲ ಅನ್ನೋದು ಹೇಳ್ತಾರೆ. ನೋಡಿ, ಇದೆಲ್ಲವೂ ಇವಾಗ ನಾವು ಇಷ್ಟು ಯಾವಾಗ ನಿರಾಕರಣೆ ಆದ್ಮೇಲೆ ಉಳಿದಿರೋದು ಏನು, ಅವ್ರು ಬಿಟ್ಟು ಅವ್ರು ಯಾರು ಅಂತ ಹೇಳ್ದ ಇವರು ಅಂತ ತೋರಿಸ್ದಂಗೆ ಇದನ್ನ ತೋರಿಸಿದ್ದನ್ನ ನಾವು ನಮ್ಮ ಆ ವಿವೇಕದಿಂದ ನಾವು ತಿಳ್ಕೊಬೇಕಷ್ಟೇ ಹೊರತುವೆ ಇದು ಅದು ಅಂತ ಹೇಳಕ್ಕೆ ಬರಲ್ಲ ಅಂತ ಹೇಳ. ಆತ್ಮನ್ನ ಏನೊಂದು ಪದಗಳಿಂದನೂ ವರ್ಣಿಸಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ಏನೇ ವರ್ಣಿಸ್ಬೇಕು ಅಂದ್ರೆ ಆ ಪದಗಳನ್ನ ತಗೊಂಡ್ಬರ್ಬೇಕು. ಎಲ್ಲವೂ ಅರಿವೇ ಆಗಿದೆ ಅಂತ ಹೇಳಿ ಒಂದ್ ಕಡೆ ನಾನು ಓದ್ತಾ ಇದ್ದೆ, ಈ ಅರಿವಿನ ಬಿಟ್ಟು ಬೇರೆ ಏನಾರು ಇದೆಯಾ ಅಂತ ಬಂದಾಗ ಅರಿವು ಬಿಟ್ಟು ಯಾವುದು ಇಲ್ಲ. ಅಲ್ಲಿ ಎಲ್ಲವೂ ಅರಿವಿನಲ್ಲೇ ಇರೋವಂಥದ್ದು. ನಾವೇನೋ ಮಾತಾಡ್ತಾ ಇದ್ದೀವಿ, ಏನೋ ಒಂದು ಮಾಡ್ತಾ ಇದ್ದೀನಿ ಅಂದ್ರು ಎಲ್ಲವೂ ಅರಿವಿನಲ್ಲಿ ಇರೋಂಥ ಒಂದು ಸಣ್ಣದು ಅರಿವಿನ ರೂಪ ಭೇದಗಳು ಅಂತ ನನಗೆ ತುಂಬಾ ಚೆನ್ನಾಗಿ ಎಲ್ಲೋ ಒಂದ್ ಕಡೆ ಇಷ್ಟ ಆಯ್ತು. ಅದು ನಿಮ್ಮ ಮುಂದೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಬರೀ ಅರಿವು ಒಂದೇ ಅಂತ ಹೇಳ್ತೆ. ಕಣ್ಣು, ಕಿವಿ, ಮೂಗು, ಚರ್ಮ, ನಾಲ್ಗೆ ಎಂಬ ಸ್ಥಾನಗಳಲ್ಲಿ ಕಾಣಿಸಿಕೊಳ್ಳುವುದೆಲ್ಲವೂ ಹೃದಯವೇ, ಮನಸ್ಸೇ, ಮನಸ್ಸಿನ ವೃತ್ತಿಗಳ ಉಪಾಧಿಗಳಿಂದ ತೋರಿಕೊಳ್ಳುವ ಅಂತಂದ್ರೆ, ಈಗ ಪದಗಳು ನಾವು ಹೇಳ್ತಾ ಇದೆಯಲ್ಲ, ವಿಷಯಗಳೆಂಬ ಅರಿವು, ಅದಕ್ಕೆ ಏನಂತೀವಿ ಅಜ್ಞಾನ. ಅದು ಸರಿ ತಪ್ಪು ಅಂತ ವಿಷಯಗಳಿಂದ ನಾವೇನು ಅರಿತಾ ಇದ್ದೀವಲ್ಲ ಅದು. ಆಮೇಲೆ ನಾನು ಸ್ವತಂತ್ರ ಎಂದ ಅಭಿಮಾನದ ಅರಿವು. ಅಂದ್ರೆ ಈ ಅರಿವು ಪದ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದೇನದು ಅಜ್ಞಾನದಲ್ಲಿ ನಾನು ಸ್ವತಂತ್ರ ಎರಡು ಇಲ್ಲ ಅನ್ನೋದು. ಆಮೇಲೆ ಕಲೆಗಳೇ ಮುಂತಾದವುಗಳ ಅರಿವು, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ ಅಂತ ಹೇಳಿ. ಚೆನ್ನಾಗಿ ಅರಿಯುವಿಕೆ, ಅದಕ್ಕೆ ಪ್ರಜ್ಞಾನ ಅಂತ ಹೆಸರು. ಈಗ ಇನ್ನೊಂದು, ಈಗ ತುಂಬಾ ಹೇಳ್ತೀವಲ್ಲ ಭಾರಿ ಮೇಧಾಶಕ್ತಿ ಜಾಸ್ತಿ ಇದೆಯಪ್ಪ, ಅದು ಅರಿವು. ಗ್ರಂಥಗಳನ್ನು ನೆನಪಿನಲ್ಲಿಟ್ಟು ಕೊಳ್ಳುವ ಅರಿವು, ಅದಕ್ಕೆ ಮೇಧ ಅನ್ನೋ ಒಂದು ಪದ. ಎಷ್ಟು ತರ ಪದಗಳಿದೆ ಅರಿವುಗಳಿಗೆ ಅಂತಂದ್ರೆ, ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅರಿಯುವುದು ದೃಷ್ಟಿ, ಶರೀರೇಂದ್ರಿಯಗಳನ್ನು ಕುಸಿಯದಂತೆ ಇಟ್ಟುಕೊಂಡಿರುವ ಅರಿವು ಧೃತಿ ಅಂತದೆ. ವಿಚಾರ ರೂಪವಾದ ಅರಿವು ಮತಿ, ವಿಚಾರವನ್ನು ಮಾಡುವ ಕರ್ತೃತ್ವದ ಅರಿವು ಮನೀಷ,
ವ್ಯಥೆಯನ್ನು ಅನುಭವಿಸುವ ಅರಿವು ಜ್ಯುತಿ ಅಂತ ಹೇಳ್ತಾರೆ. ನೆನಪೆಂಬ ಅರಿವು ಸ್ಮೃತಿ. ಇದು ಬಿಳುಪು ಇದು ಕಪ್ಪು ಎಂದು ಬಿಡಿಸಿ ತಿಳಿದುಕೊಳ್ಳುವ ಅರಿವು ಸಂಕಲ್ಪ. ನಿಶ್ಚಯವನ್ನು ಮಾಡುವ ಅರಿವು ಕ್ರತು. ಬದುಕಿರುವುದಕ್ಕೆ ಮಾಡುವ ಕೃತಿಗಳಲ್ಲಿ ತೋರಿಕೊಳ್ಳುವ ಅರಿವು ಹಸು. ನನಗೂ ಎಷ್ಟೊಂದು ಪದ ಗೊತ್ತೇ ಇಲ್ಲ, ಇದು ನೋಡಿದ್ಮೇಲೆ ಎಲ್ಲ ಒಂದ್ ಕಡೆ ಸಿಕ್ತು ಅಂತ ತುಂಬಾ ಇಷ್ಟ ಆಯ್ತು ಅಂತ ನಾವಿದು. ಬಯಕೆ, ಅದಕ್ಕೆ ಕಾಮ, ಅದು ಒಂದು ಅರಿವೇನೆ. ಬೆರೆಯುವುದು ವಶ ಅಂತ, ಅದು ಅರಿವು. ಇವೆಲ್ಲವೂ ಬರೀ ಅರಿವಿನ ಹೆಸರುಗಳೇ. ಅಂದ್ರೆ ತೈತ್ತರೀಯ ಉಪನಿಷತ್ತಲ್ಲಿ ಇದನ್ನ ಹೇಳಿದ್ದಾರೆ ಅಂತ. ಹೆಚ್ಚೇಕೆ ಬ್ರಹ್ಮ, ಇಂದ್ರ, ಪ್ರಜಾಪತಿ, ದೇವತೆಗಳು, ಪಂಚಭೂತಗಳು, ಚರಾಚರ ಪ್ರಾಣಿಗಳು ಎಲ್ಲವೂ ಈ ಬರಿಯ ಅರಿವೇ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಮುಂತಾಗಿ ಎಷ್ಟು ಬಗೆ ಬಗೆಯ ಉಪಾಧಿಗಳಿಂದ ತೋರಿಕೊಂಡರೂ ಅದು ಒಂದೇ ಅಖಂಡವಾಗಿರುತ್ತದೆ. ಉಪಾಧಿ ಉಪಹಿತ ಎಂಬ ವಿಭಾಗವೂ ಕೂಡ ಅದೇ ಬರಿಯ ಅರಿವೇ ಆಗಿರುತ್ತದೆ. ಎಲ್ಲವೂ ನಿತ್ಯ ನಿರ್ಭಾವವಾದ, ನಿರ್ಭೇದವಾದ, ನಿರ್ವಿಶೇಷವಾದ ಶುದ್ಧ ಚೈತನ್ಯವೇ ಹೊರತು ಮತ್ತೇನು ಇಲ್ಲವೇ ಇಲ್ಲ ಅಂತ ಹೇಳಿ ಬರೀ ಅರಿವಿನ ರೂಪ ಭೇದಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಎಲ್ಲವೂ ಅರಿವೆ, ಆ ಅರಿವಿನಲ್ಲಿ ಮಾತ್ರ ಇರೋ ಅಂಥದ್ದು ಅಂತ ಹೇಳಿ ಎಕ್ಸಿಸ್ಟೆನ್ಸ್ ಅಂದ್ರೆ ಕಾನ್ಶಿಯಸ್ನೆಸ್ ಅಂತ ನಮ್ಮಲ್ಲಿ ಏನು ತೊಗೊಂಬರ್ತಾ ಇದೀವಿ ಪ್ರತಿ ಸರಿ ಇರೋದೇ ಒಂದು. ಅದು ಎರಡು ಬೇರೆ ಅಲ್ಲ. ಅಂದ್ರೆ ಈಗ ಏನ್ ಹೇಳ್ತೀವಿ, ಅಸ್ತಿತ್ವ ಮತ್ತೆ ಅರಿವು ಮತ್ತೆ ಇರುವಿಕೆ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದರೊಳಗೊಂದು ಸೇರ್ಕೊಂಡಿರೋ ಅಂಥದ್ದು ಅಂತ ಹೇಳಿ ಇವಾಗ ನಾವು ಮುಂದೆ ಹೋಗ್ತಾ ಇದೀವಿ. ಅವಳು ತುಂಬಾ ಚೆನ್ನಾಗಿದೆ ಈ ಪ್ರಶ್ನೆ. ತುಂಬಾ ಚೆನ್ನಾಗಿದ್ದಾರೆ ಹೇಳಿದ್ದೇನೆ, ತುಂಬಾ ಚೆನ್ನಾಗಿದೆ. ಅರಿವು ಬಗ್ಗೆ ಅಷ್ಟೊಂದಿದೆ ಮಾತುಗಳು, ನನ್ಗೆ ಗೊತ್ತಿರ್ಲಿಲ್ಲ. ಅಭ್ಯಾಸ ಇಟ್ಕೊಂಡಿದ್ದೀನಿ. ನಂಗೆ ಏನಾದ್ರು ತುಂಬಾ ಇಷ್ಟ ಆಯ್ತು ಅಂದ್ರೆ ಒಂದ್ ಕಡೆ ಬರ್ದು ಇಟ್ಕೊಂಡಿರ್ತೀನಿ, ತಮ್ಮ ಹತ್ರ ಹಂಚ್ಕೋತಾ ಇರ್ತೀನಿ ನಾನು. ಅಂದ್ರೆ ಒಂದು ಸತ್ಯ ಅದೊಳಗೆ ಅರಿವು ಅನ್ನೋದು. ಎಲ್ಲವೂ ಅರಿವಿನಲ್ಲಿ ಗೊತ್ತಾಯ್ತು, ಗೊತ್ತಾಗ್ಲಿಲ್ಲ, ಅದು ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ, ಗೊತ್ತಾಯ್ತಪ್ಪ ಅಂತ. ಗೊತ್ತಾಯ್ತು ಅನ್ನೋದು ಅರಿವಿನಲ್ಲಿ, ಗೊತ್ತಾಗ್ಲಿಲ್ಲ ಅನ್ನೋದು ಅರಿವಿನಲ್ಲಿ. ನಾವು ಅದಕ್ಕೆ ಏನ್ ಮಾಡ್ಬಿಡ್ತೀವಿ, ಗೊತ್ತಾಗ್ಲಿಲ್ಲ ಅನ್ನೋದು ಅವಿದ್ಯೆ, ಗೊತ್ತಾಯ್ತು ಅನ್ನೋದು ವಿದ್ಯೆ ಅಂತ ಇದ್ದೀವಿ. ಇಲ್ಲ, ಎಲ್ಲವೂ ಒಂದೇ ವಿದ್ಯೆನೇ. ಅದು ಯಾವುದು ಬೇರೆ ಆಗಿಲ್ಲ ಅದಕ್ಕಿನ್ನ ಅನ್ನೋದು ಒಂದು ಸತ್ಯ. ಅದು ಇಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಮತ್ತೆ ಶಿಷ್ಯನ್ ಇವಾಗ ಪ್ರಶ್ನೆ ಶುರುವಾಗ್ತಾ ಇರತ್ತೆ, ಆತ್ಮ ಅಂದ್ರೆ ಏನು ಅಂತ ಹೇಳಿ ಒಂದು ಶುರು ಮಾಡ್ತಾನೆ ಮತ್ತೆ ಕೇಳೋದಕ್ಕೆ. ಎಲ್ಲವೂ ನಿರಾಕರಣೆ ಮಾಡಿದ್ಮೇಲೆ ಏನ್ ಉಳ್ಕೊಂಡಿದೆ ಅಂತ ಹೇಳಿ ಕೇಳ್ತಾನೆ. ಅಂದ್ರೆ ಅವನು ಯಾವುದು ಅಲ್ವಾ ಹಾಗಿದ್ರೆ, ಎಲ್ಲ ನಿರಾಕರಣೆ ಮಾಡಿದ್ಮೇಲೆ ಬರೀ ಶೂನ್ಯ ಉಳ್ಕೊಳತ್ತಾ, ಏನು ಅಲ್ವಾ ಅವನು ಹಾಗಿದ್ರೆ ಅನ್ನೋ ಒಂದು ಪ್ರಶ್ನೆಯಲ್ಲಿ ಮತ್ತೆ ಈಗ ಒಂದು ಕೇಳ್ತಾನೆ ಪ್ರಶ್ನೆನ ಅವನು, ಆತ್ಮ ಅಂದ್ರೆ ಏನು ಅಂತ ಹೇಳಿ. ಮಿಥ್ಯಾತ್ವೇನ ನಿಷುದ್ಧೇಶು ಕೋಶೇಶ್ವತೇಷು ಪಂಚಸು ಸರ್ವಾಭಾವಂ ವಿನಾ ಕಿಂಚಿನ್ನ ಪಶ್ಯಾಮ್ಯತ್ಯ ಹೇ ಗುರೋ ವಿಜ್ಞೇಯಂ ಕಿಮ ವಸ್ತಿ ಸ್ವಾತ್ಮಾನಾರ್ಥ ವಿಪಶ್ಚಿತ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏ ಗುರು, ಈ ಪಂಚಕೋಶಗಳನ್ನೆಲ್ಲ ಮಿಥ್ಯೆಯನ್ನು ನಿರಾಕರಿಸಿದ ಮೇಲೆ ಏನು ಉಳ್ಕೊಳತ್ತೆ? ಶೂನ್ಯತೆ ಬಿಟ್ಟು ಬೇರೆ ಏನು ಈ ಯಾವುದು ಕಾಣಿಸ್ತಾನೆ ಇಲ್ಲ, ಶೂನ್ಯ ಮಾತ್ರ ಕಾಣಿಸ್ತಾ ಇದೆ. ಹಾಗಾದ್ರೆ ಇದನ್ನ ನಾನು ಏನಂತ ತಿಳ್ಕೋಬೇಕು, ಯಾವಾಗ ನಾನು ಇದನ್ನ ಆತ್ಮ ಅಂತ ತಿಳ್ಕೋಬೇಕು ಅನ್ನ ಹೇಳಿ ಅವನೊಂದನ್ನ ಅವರು ಪ್ರಶ್ನೆ ಕೇಳ್ತಾನೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಮೊದ್ಲು ಹೇಳಿರ್ತಾರೆ, ವಿವೇಕಿ ಆದವನು ತಿಳ್ಕೋಬೇಕು, ಇದನ್ನ ವಿವೇಕದಿಂದ ತಿಳ್ಕೋಬೇಕು ಅಂತ ಹೇಳಿ. ಅಂದ್ರೆ ನಮ್ಗೆ ಅದು ಹೇಳ್ತಾರೆ, ಪ್ರತಿ ಸರಿ ದುರ್ಪುರುಷ ವಿವೇಕ, ಆತ್ಮ ಅನಾತ್ಮ ವಿವೇಕ. ವಿವೇಕ ಅಂತ ಅನ್ನೋದು ಜ್ಞಾನ. ಅದು ನಾನು ಕೇಳ್ತಾನೆ, ಆತ್ಮನ ತಿಳ್ಕೊಳ್ಳೋದಕ್ಕೆ ಹೇಗೆ ಇದು ಮಾಡೋದು ಅಂತ ಅವನು ಕೇಳ್ತಾನೆ. ಅಂದ್ರೆ ಅದೇನು, ಕೋಶಗಳೆಲ್ಲವೂ ಭ್ರಾಂತಿಜನ್ಯವಾದವು, ಸತ್ಯವಲ್ಲ ಎಂದು ತಿಳಿದು ಅವುಗಳನ್ನು ಅಲ್ಲಗಳೆದ ಮೇಲೆ ಉಳಿಯುವುದು ಬರೀ ಶೂನ್ಯವಲ್ಲದೆ ಮತ್ತೇನು ಇರುವುದಿಲ್ಲವಲ್ಲ ಎಂದೇನ್ ಮಾಡ್ತಾನೆ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈಗ ಗುರು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಶಿಷ್ಯನ. ಇವನು ಕೇಳ್ತಾ ಇರೋದು ಸರಿ ಇದೆಯಾ,
ಇಲ್ವಾ, ಇವನು ಅರ್ಥ ಮಾಡ್ಕೊಂಡು ಇಲ್ವಾ? ಈಗ ನಮ್ಮ ಗುರೂಜಿ ಕೇಳ್ತಾ ಇರ್ತಾರಲ್ವಾ ಯಾವಾಗ್ಲೂ, ಏನ್ರಿ ಅರ್ಥ ಆಯ್ತಾ ನಿಮ್ಗೆ? ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಕೇಳ್ತಾರೆ, ಏನ್ರಿ ಅರ್ಥ ಆಯ್ತಾ, ಏನಾದ್ರು ಪ್ರಶ್ನೆ ಇದೆಯಾ ಅಂತ. ಹಾಗೆ ಇಲ್ಲಿ ಶಿಷ್ಯ ಕೇಳದ್ನ ಅವನು ಇದು ಮಾಡ್ತಾ ಇರ್ತಾನೆ, ಗುರುವಿಗೆ ಕೇಳ್ತಾನೆ ಏನು ಅಂತ ಹೇಳಿ. ಕಲ್ಯಾಣಿ ಅವರೇ ಹೇಳ್ತೀರಾ? ನೀವು ಸುಮ್ಮನೆ ಹೊಲಾಂಗ್ ಮಾಡಿದ್ದೀನಿ, ಅದೇ ವಿಷಯನೇ ಅದು ಆತ್ಮ ವಿಶೇಷ ಅನುಭವ ಅಲ್ಲ. ಅದು ಆತ್ಮ ಅಂದ್ರೆ ನಾನು ಇರೋದೇ ನನ್ನ ಅಸ್ತಿತ್ವ. ಈ ಆತ್ಮ ಎಲ್ಲಾ ಅವಸ್ಥೆಗಳಲ್ಲೂ ಇದೆ. ಈ ಸಾಕ್ಷಿಯಾಗಿದ್ದೀನಿ ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಈ ಅದೇನಾದ್ರೆ ಅನುಭವ ಬೇಕು ಅಂತ ತಿಳ್ಕೊಂತಾರೆ, ಆದ್ರೆ ಅನುಭವಗಳು ಎಲ್ಲ ಕ್ಷಣಿಕ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಆತ್ಮ ಒಂದು ಅನುಭವ ಅಲ್ಲ. ಅದೇ ಅದಕ್ಕೆ ಗುರುಜಿ ಹೇಳ್ತಾರೆ, ಸ್ವಲ್ಪ ಜನ ಅದಕ್ಕೋಸ್ಕರ ಅದು ಏನೋ ಅನುಭವಕ್ಕೆ ಬರುತ್ತೆ ಅಂತ ಏನೋ ಬೇರೆ ರೀತಿಯಾಗಿ ಪ್ರಯತ್ನಗಳೆಲ್ಲ ಮಾಡ್ತಾರೆ. ಆದ್ರೆ ಅದು ಅದು ಆಶ್ರಮದಲ್ಲಿ ಕಾಲ ಕಳೀತಾರೆ, ಹಿಮಾಲಯಕ್ಕೆ ಹೋಗ್ತಾರೆ. ಅದು ಏನ್ ಮಾಡಿದ್ರು ಅದು ಗೊತ್ತಿಲ್ಲದೆ ತುಂಬಾ ವರ್ಷಗಳು ಅದು ಸಾಧನೆಯನ್ನು ಮಾಡ್ತಾರೆ, ಪ್ರಯತ್ನಗಳು ಮಾಡ್ತಾರೆ. ಆ ಪ್ರಯತ್ನ ಮಾಡೋದು ಅದು ಒಂದು ತುಂಬಾ ಪರಿಶ್ರಮ. ಇದರಿಂದ ಮನಸ್ಸಿನ ಮೇಲೆ ತುಂಬಾ ಒತ್ತಡ ಬೀಳುತ್ತೆ. ಆ ಒತ್ತಡದಲ್ಲಿ ಮನಸ್ಸು ಆಕಾರ, ಚಿತ್ರ, ಬೆಳಕು ಆ ತರ ಎಲ್ಲ ಸೃಷ್ಟಿ ಮಾಡುತ್ತೆ. ಅದು ಇದೇ ಜ್ಞಾನ ಅಂತ ತಿಳ್ಕೊಂಡು ನಾವು ಭ್ರಮೆಗೆ ಒಳಗಾಗ್ತಾನೆ ಸಾಧಕ. ಅದೇ ರೀತಿ ಈಗ ಬಯೋಗ್ರಫಿನಲ್ಲೂ ನಾನು ಆತ್ಮ ನೋಡಿದೀನಿ ಅಂತಾನು ಬರೀತಾರೆ. ಆತ್ಮನು ನೋಡಕ್ ಆಗೋದೇ ಇಲ್ಲ, ಇಂದ್ರಿಯಗಳಕ್ಕೂ ಗೋಚರ ಆಗಲ್ಲ. ನಾನು ಆತ್ಮ ಸ್ವರೂಪಿ, ಬ್ರಹ್ಮಸ್ವರೂಪಿ ಅಂತ ತಿಳ್ಕೊಬೇಕು. ಅದು ಜ್ಞಾನದ ಮೂಲಕನೇ ತಿಳ್ಕೊಳಕ್ ಸಾಧ್ಯ ಆಗತ್ತೆ. ಎಲ್ಲ ಅನುಭವಗಳಲ್ಲೂ ಆತ್ಮ ಇದೆ. ಅದು ಆತ್ಮ ಅಂದ್ರೆ ಯಾವ ಬೆಳಕು ಅಲ್ಲ. ನಾನು ಆತ್ಮ ಅಂತ ಗೊತ್ತಾಗೋದೇ ಅದು ಆತ್ಮಜ್ಞಾನ. ಅದು ಅನುಭವ ಅಲ್ಲ ಅಂತ ಹೇಳ್ತಾರೆ. ಇನ್ನೇನಾರು ಇದೆಯಾ ಕಲ್ಯಾಣಿ ಅವರು ಹೇಳಕ್ಕೆ? ಇದು ಕೊಟ್ಟಿದ್ದಾರೆ ಅವರು ಕತ್ತಲೆ ಉದಾಹರಣೆಯಲ್ಲಿ. ಯಾರು ಇರುವವನು ಅಲ್ಲಿ ಯಾರು ಅಂತ ಹೇಳ್ತಾನೆ. ಅವಾಗ ಯಾರು ಇಲ್ಲ ಆದ್ರೂ ನಾನು ಮಾತ್ರ ಇದ್ದೀನಿ ಅಂತ ಹೇಳೋದು. ಇದ್ದೀನಿ ಅಂತ ಅದೇ ಸಾಕ್ಷಿ. ಎಲ್ಲವನ್ನೂ ನಿರಾಕರಣೆ ಮಾಡಿದ್ರು ಸಾಕ್ಷಿಯಾಗಿ ನಾನು ಅನ್ನೋದು ಉಳ್ಕೊಳ್ಳೋದು. ಚೆನ್ನಾಗಿ ಹೇಳೋದು ನೀವು. ಅಂದ್ರೆ ಅದಕ್ಕೆ ಯಾವುದೇ ಇಲ್ಲ, ಎಲ್ಲ ಏನು ಇಲ್ಲ ಅಂದ್ರೂ ಒಂದಿದೆ ಅಂದ್ರೆ ಅದು ಸಾಕ್ಷಿನೇ ನಾನು, ಅರಿವೇ ನಾನು ಅಂತ ಹೇಳಿ ಅದು ಮಾತ್ರ ಯಾವತ್ತೂ ನಿರಾಕರಣೆ ಮಾಡಕ್ ಬರೋದಿಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ರಜಿತಾ, ಯಾವುದನ್ನ ನಿರಾಕರಣೆ ಮಾಡಕ್ ಬರಲ್ಲ, ಏನದು ಹಂಗಿದ್ರೆ? ಪ್ರಪಂಚ ಮತ್ತೆ ದೇಹ ಇನ್ನ ಹೇಳ್ಬೇಕಾರೆ ಬೇಡ ಕಲ್ಯಾಣಿ ಅವರೇ, ಇವ್ರು ಹೇಳ್ತಾ ಇದ್ದಾರೆ, ರಜಿತಾ ಹೇಳ್ತಾ ಇದ್ದಾರೆ ಬೇರೆ. ರಜಿತಾ ಹೇಳಿ. ದೇಹ ಮತ್ತೆ ಪ್ರಪಂಚ. ಇವಾಗ ನಾವು ಏನೋ ಇದು ಶಾಸ್ತ್ರಗಳು, ಶ್ರುತಿಗಳು ಎಲ್ಲ ಓದಿ ಗುರುಜಿ ಅವರ ಟಾಕ್ ಎಲ್ಲ ಅರ್ಥ ಮಾಡ್ಕೊಂಡು ಪಂಚಕೋಶಗಳಿಲ್ಲ ಅಂತೀವಿ. ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ದೇಹ ಇಲ್ಲ, ಮನಸ್ಸಿಲ್ಲ. ಏನು ಕೇಳಿಸ್ತಾ ಇಲ್ಲ. ಹೌದಾ? ಕೇಳಿಸ್ತಾ ಇದೆ ನಮ್ಗೆ. ಕೇಳಿಸ್ತಾ ಇದೆ. ನಿಮಗ್ ಕೇಳಿಸ್ತಾ ಇದೆಯಾರೇ? ಹೌದಾ? ನನ್ಗೆ ಕೇಳಿಸ್ತಾ ಇಲ್ಲ. ಹೌದಾ? ಇಂಟರ್ನೆಟ್
ನಿಮ್ಗೆ ಕಲ್ಯಾಣಿ ಅವ್ರೆ? ನೋಡಿ ಇವಾಗೇನು ಎಕೋ ಬರ್ತಾ ಇಲ್ಲ ಆಕ್ಚುಲಿ. ಇವಾಗ ಸರಿ ಹೋಗಿದೆ ಪಾಪ, ಆದ್ರೆ ಅವ್ರಿಗೆ ಕೇಳಿಸ್ತಾ ಇಲ್ಲ. ಇಲ್ಲ ಅಲ್ಲ ಕಾತ್ಯಾಯಿನಿ ಮೇಡಮ್ ಅವ್ರು ಮಾತಾಡೋದು ಕೇಳಿಸ್ತಿಲ್ವಾ? ಕೇಳಿಸ್ತಾ ಇಲ್ಲ ಪಾಪ. ನಾನ್ ಮಾತಾಡಿದ್ದು ಕೇಳಿಲ್ವಾ ಕಲ್ಯಾಣಿ ಅವ್ರೆ? ಉಮಾ ಮೇಡಮ್ ಮಾತಾಡಿ. ನಂಗೆ ಕೇಳಿಸ್ತಾ ಇದೆ. ಅಲ್ಲ ಅವ್ರಿಗೆ ಕೇಳಿಸ್ತಾ ನಿಮ್ಗೆಲ್ಲ ಕೇಳಿಸ್ತಾ ಇದೀಯಾ? ಹಾ ನಮಗ್ ಕೇಳಿಸ್ತಾ ಇದೆ, ನಿಮಗ್ ಕೇಳಿಸ್ತಾ ಇಲ್ವಾ? ಮೇಡಮ್ ಒಂದ್ಸಲ ಎಕ್ಸಿಟ್ ಆಗಿ ಮತ್ತೆ ಎಂಟ್ರಿ ಆಗಿ ನೋಡೋಣ. ರಜಿತಾ ನೀವು ಕಂಟಿನ್ಯೂ ಮಾಡಿ, ಮುಗಿಸ್ಬೋದ? ಟೈಮ್ ಆಗೋಯ್ತಾ? ಸರಿ ಸರಿ, ಓಕೆ ಮೇಡಮ್. ಮೇಡಮ್ ನಾನ್ ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೀಯಾ? ಕೇಳಿಸ್ತಾ ಇದೆ. ನಿಮ್ಮದೆಲ್ಲ ಕೇಳಿಸ್ತಾನೆ ಇಲ್ಲ. ಎಕ್ಸಿಟ್ ಆಗಿ ಕೇಳಿಸ್ತಾ ಇಲ್ಲ. ಎಂಟ್ರಿ ಆಗಿ. ಅವ್ರಿಗೆ ಕೇಳಿಸಲ್ವಲ್ಲ ನಾವ್ ಹೇಳೋದು. ಮ್ಯೂಟ್ ಮಾಡ್ಬಿಡಿ ಹೋಗಿ. ಇವಾಗ ಕೇಳಿಸ್ತಾ ಇದೆಯಾ ಕಲ್ಯಾಣಿ ಅವ್ರೆ? ಇವಾಗ ಕೇಳುತ್ತಾ? ಇಲ್ಲ ಕೇಳಿಸ್ತಾ ಇಲ್ಲ ಅವ್ರಿಗೆ. ಅಲ್ಲ ನಿಮ್ದು ಮ್ಯೂಟ್ ಮಾಡಿದ್ದಾಗ ನಮ್ದು ಮಾತು ಕೇಳುತ್ತಾ? ಅವ್ರು ಎಕ್ಸಿಟ್ ಆದ್ರು ಬಿಡಿ, ಮೋಸ್ಟ್ಲಿ ಇನ್ನೊಂದ್ಸಲ ಜಾಯಿನ್ ಆಗ್ತಾರೆ. ಸೊ ಇಲ್ಲಿ ದೇಹ ಇಲ್ಲ ಮನಸ್ಸಿಲ್ಲ ಅಂತ ಇದು ನಿರಾಕರಣೆ ಮಾಡು ಅಂತ ಹೇಳ್ತಾ ಇಲ್ಲ. ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ತಿಳ್ಕೊಂಡು ಅದನ್ನ ನಿರಾಕರಣೆ ಮಾಡ್ಬೇಕು ಅಂತ. ಅಂದ್ರೆ ಮಿಥ್ಯ ಅಂದ್ರೆ ಅದಕ್ಕೆ ಅರ್ಥ ಅದಿಲ್ಲೇ ಇಲ್ಲ ಅಂತ ಅಲ್ಲ, ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಈಗ ಆತ್ಮ ಮಾತ್ರ ಸತ್ಯ, ಇನ್ನೆಲ್ಲ ಮಿಥ್ಯ. ದೇಹ ಮಿಥ್ಯ, ಪ್ರಪಂಚ ಮಿಥ್ಯ ಅಂತ ಹೇಳ್ತೀವಲ್ಲ. ಮಿಥ್ಯ ಅಂತಂದ್ರೆ ಇಲ್ವೇ ಇಲ್ಲ. ಒಂದು ಇವ್ರು ಮಾಡಿದ್ರು ನೋಡಿ, ಸೀತಾ ಸಂತೋಷ್ ಜಿ ಮಾಡಿದ್ರು ನೋಡಿ, ಎಲ್ಲಾ ಮಿಥ್ಯ ಅನ್ಕೊಂಡು ಹೋಗಿ ಕತ್ಲಲ್ಲಿ ಹೋದೆ, ಅಂತ ಹೋದೆ, ಆಕ್ಸಿಡೆಂಟ್ ಆಗೋಯ್ತು ಅಂತ ನಾಟಕ ಮಾಡಿದ್ರಲ್ಲ. ಹಾಗೆ ಪ್ರಪಂಚ ಎಲ್ಲಾ ಮಿಥ್ಯ ಅನ್ಕೊಂಡ್ರೆ ಅದು ಇಲ್ವೇ ಇಲ್ಲ ಅಂತ ಅನ್ಕೋಬಾರ್ದು, ಅದು ಸುಳ್ಳು. ಮಿಥ್ಯ ಅಂತಂದ್ರೆ ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಅದು ಇಟ್ ಈಸ್ ಡಿಪೆಂಡೆಂಟ್ ಆನ್ ಆತ್ಮ ಅಂತ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಹಾಗೆ ಈ ನಿರಾಕರಣೆ ಮಾಡುವ ಉದ್ದೇಶನೇ ಅದು. ಅದಕ್ಕೆ ಯಾವುದಕ್ಕೆ ಇಂಡಿಪೆಂಡೆಂಟ್ ಆಗಿ ಅದು ಎಕ್ಸಿಸ್ಟ್ ಆಗತ್ತೆ, ಯಾವುದಕ್ಕಾಗಲ್ಲ ಅಂತ ನಾವು ಡಿಸ್ಕ್ರಿಮಿನೇಟ್ ಮಾಡಕ್ಕೆ ವಿವೇಕದಿಂದ ಯಾವುದು ಇಲ್ಲ ಅಂದ್ರೂ ನಡೆಯತ್ತೆ ಅಂತ, ಅದಕ್ಕೆ ನಿರಾಕರಣೆ ಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಈ ಮಿಥ್ಯ ಮತ್ತೆ ಸತ್ಯ ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಆಧ್ಯಾತ್ಮದಲ್ಲಿ. ಇಲ್ಲಾಂದ್ರೆ ಈ ಮಲ್ಲಿ ಸಿಲ್ಲಿದು ನಮ್ದು ನಾಟಕ ಮಾಡಿದ್ವಲ್ಲ ಹಂಗಾಗತ್ತೆ. ಚೆನ್ನಾಗಿ ಕೇಳಿದ್ರಿ ಅಲ್ವಾ, ಇದನ್ನೊಂದ್ಸರ್ತಿ ಮಾತಾಡೋಣ ನೆಕ್ಸ್ಟ್ ವೀಕ್. ಹೌದು ಕರೆಕ್ಟ್. ಇವಾಗ ಇಲ್ಲ, ಈ ಟಾಕ್ ಆದ್ಮೇಲೆ ನನ್ ಕ್ಲಾರಿಟಿ ಬಂತು. ಅದು ಈ ಕ್ವೆಶನ್ ಆದ್ಮೇಲಂತೂ ಈ ಕ್ವೆಶನ್ ಅಲ್ಲೇ ನನ್ ಕ್ಲಾರಿಟಿ ಬಂತು. ಓ ಮಿಥ್ಯ ಅಂದ್ರೆ ಇದಾ ಅಂತ ಒಂಥರ ಇನ್ನೂ ಕ್ಲಾರಿಟಿ ಬಂತು. ಸೊ ಯಾವ್ದನ್ನ ನಿರಾಕರಣೆ, ಮಿಥ್ಯ ಅಂತ ಯಾವ್ದನ್ನ ನಿರಾಕರಣೆ ಮಾಡ್ಬೇಕು, ಸತ್ಯ ಅನ್ನೋದನ್ನ ಅಂತ ಯಾವ್ದು ಯಾಕೆ ಹೇಳ್ತಾರೆ ಅನ್ನೋದು ಈಗ ಇದ್ರಲ್ಲಿ ಕ್ಲಾರಿಟಿ ಬಂತು. ಏನು ಇಲ್ಲ ಅಂತ ಹೇಳ್ತೀವಲ್ಲ, ಆ ಏನು ಇಲ್ಲ ಅನ್ನೋದನ್ನ, ಆ ಅನುಭವ ಏನಿದೆ ಅದು ಸತ್ಯ. ಪ್ರಪಂಚ ಮಿಥ್ಯ, ದೇಹ ಮಿಥ್ಯ, ಆದ್ರೆ ಅನುಭವ ಅನ್ನೋದು ಸತ್ಯ ಅಂತ ಹೇಳ್ತಾರೆ. ಇನ್ನೂ ಎಕೋ ಬರ್ತಾ ಇದೆ ಮೇಡಮ್? ಇಲ್ವಾ? ಅಂದ್ರೆ ಇಲ್ಲಿ ಒಂದ್ ಪಾಯಿಂಟ್ ರಚಿತಾ ಇಂಪಾರ್ಟೆಂಟ್ ಹೇಳಿದ್ರು, ನಾವು ಎಲ್ಲವನ್ನೂ ನಿರಾಕರಣೆ ಮಾಡಕ್ ಸಾಧ್ಯ, ಒಂದನ್ನು ನಿರಾಕರಣೆ ಮಾಡಕ್ ಸಾಧ್ಯ ಇಲ್ಲ. ಯಾವ್ದಂದ್ರೆ ಆ ಸಾಕ್ಷಿ ಅಥವಾ ಅರಿವು, ಅದನ್ನ ನಿರಾಕರಣೆ ಮಾಡಕ್ ಬರಲ್ಲ. ಎಲ್ಲದನ್ನೂ ನಿರಾಕರಣೆ ಮಾಡ್ತೀನಿ ನಾನು, ಆದ್ರೆ ಕೊನೆಗೆ ಉಳ್ಟಿರೋದಿದೆಯಲ್ಲ ಸತ್ಯ,
ಅದನ್ನ ಮಾತ್ರ ನಿರಾಕರಣೆ ಮಾಡಕ್ಕಾಗಲ್ಲ, ಅದು ಇರೋ ಅಂಥದ್ದೇ ಅದು ಅಂತ ಹೇಳಿ ಅದನ್ನ ಹೇಳ್ತಾರಲ್ಲ, ಸಾಕ್ಷಿಯಾಗಿ ನಾನು ಇರ್ತೇನೆ, ಅದನ್ನ ನಿರಾಕರಣೆ ಮಾಡಲು ಆಗೋದಿಲ್ಲ. ಸಾಕ್ಷಿಯತ ಅರಿವು ಇಲ್ಲ ಹೇಳುವುದಕ್ಕೆ ಆಗತ್ತೋ ಅಂದ್ರೆ ಅದು ಹೇಳಕ್ ಬರಲ್ಲ. ಅಂದ್ರೆ ಆ ಸಾಕ್ಷಿನೇ ನಾನು. ಆದ್ಮೇಲೆ ಕತ್ಲೆ ಕೊನೆ ಉದಾಹರಣೆ ಹೇಳ್ತಾರೆ, ನಾ ಎಲ್ಲಾರು ಇಲ್ಲ ಅಂತ ಹೇಳ್ಬೋದು, ನೀನ್ ಇದೆಯಾ ಅಂತಂದ್ರೆ ಹೌದು ನಾನು ಇದೀನಿ ಅಂದ್ರೆ ಆ ನೀನೇ ಆ ಸಾಕ್ಷಿಯಪ್ಪ, ಅದೇ ನೀನು ಆ ಸ್ವರೂಪ ನೀನು ಅನ್ನೋದನ್ನ ತಿಳ್ಕೊ ಅಂತ ಹೇಳಿ ಇದನ್ನ ನಮಗೆ ಕತ್ಲೆ ಉದಾಹರಣೆ ಇರೋದು. ಬೇರೆ ಎಲ್ಲದಕ್ಕೂ ಇದು. ಹಾಗಾಗಿ ಆ ಶಿಷ್ಯಂಗೆ ಅವರು ಹೇಳ್ತಾರೆ, ಎಲ್ಲ ನಿರಾಕರಣೆ ಮಾಡಿರ್ಬೋದು, ಮಿಥ್ಯಾ ಅಂತ ಹೇಳಿ ನೀನು ನಿರಾಕರಣೆ ಮಾಡಿರ್ಬೋದು, ಯಾಕೆಂದ್ರೆ ಸದಾಕಾಲ ಇಲ್ಲ ಅನ್ನೋ ಕಾರಣಕ್ಕೆ ನೀನ್ ಮಿಥ್ಯಾ ಅಂತ ನಿರಾಕರಣೆ ಮಾಡೋದ್ರೆ ಅದು ಇಲ್ವೇ ಇಲ್ಲ, ಆ ಅನುಭವನೂ ಸುಳ್ಳು ಅಂತಾನು ಹೇಳಕ್ ಬರಲ್ಲ. ಎಲ್ಲಾ ಕಾಲದಲ್ಲೂ ನೀನ್ ಇದೆಯಾ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಬೇರೆ ಇಲ್ಲ, ಈಗ ಸ್ವಲ್ಪ ಹೆಂಡತಿ ಮಕ್ಕಳೆಲ್ಲ ಎಚ್ಚರದಲ್ಲಿ ಇಲ್ಲ ಅನ್ಬೋದು, ನಿದ್ರೆಯಲ್ಲಿ ಅಲ್ಲಿದ್ದಾರೆ, ಎಚ್ಚರದಲ್ಲಿದ್ದಾರೆ, ನಿದ್ರೆಯಲ್ಲಿ ಇಲ್ಲ ಅಂತ. ಹಂಗಂತ ಅದನ್ನ ನಿರಾಕರಣೆ ಉದ್ದೇಶ ಏನು ಅಂತಂದ್ರೆ ದೇಶ ಪ್ರಪಂಚ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತಲ್ಲ, ಅವರೆಲ್ಲರೂ ಇದನ್ನ ಅವಲಂಬಿಸಿದ್ದಾರೆ ಅಂತ ಹೇಳಿ, ಆತ್ಮದ ಅವಲಂಬದಲ್ಲಿ ಇದ್ದಾರೆ. ಅವರು ಈ ಆತ್ಮ ಇಲ್ಲ ಅಂದಿದ್ರೆ, ಅರಿವಿಲ್ಲ ಅಂದಿದ್ರೆ ನಿನ್ಗೆ ಈ ಪ್ರಪಂಚ ಹೆಂಡತಿ ಗಂಡ ಮಕ್ಕಳು ಯಾರು ನಿನ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಅಂದ್ರೆ ಅದು ಸ್ವತಂತ್ರ ಅಸ್ತಿತ್ವ ಅಲ್ಲ. ಈ ಬೇರೆ ಏನ್ ಹೇಳ್ತಾ ಇದೀವಿ ನಾವು, ಇಂದ್ರಿಯಗಳಾಗ್ಲಿ ಅಥವಾ ನಾವು ಈ ಉಪಕರಣಗಳನ್ನೆಲ್ಲ ಏನ್ ತಗೊಳ್ತಾ ಇದೀವಿ ಸಾಧನಗಳು, ಅವುಗಳು ಸ್ವತಂತ್ರ ಅಸ್ತಿತ್ವ ಅಲ್ಲ, ಡಿಪೆಂಡೆಂಟ್ ಅಂತ ಹೇಳಿ. ಸ್ವತಂತ್ರ ಯಾವುದು? ಆತ್ಮ ಮಾತ್ರನೇ, ಅರಿವು ಮಾತ್ರನೇ ಸ್ವತಂತ್ರ ಅಂತ ಹೇಳಿ ನಮ್ಗೆ ಆ ಸ್ಪಷ್ಟತೆ ನಾವು ತಿಳ್ಕೋಬೇಕು ಅಂತ ಹೇಳಿ. ಅದ್ರೊಳಗೊಂದು ತೈತರಿಯ ಉಪನಿಷತ್ ಹೇಳಿದ್ದಾರೆ, ಮೂರ್ತಿಗಳು ಹೇಳ್ತೀರಾ? ಓಕೆ. ಉಪನಿಷತ್ತಲ್ಲಿ ಒಂದು ಪದ ಹೇಳಿದ್ದಾರೆ, ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಹೇಳಿ. ರಜಿತಾ ಅದ್ ನೋಡಿದ್ದೀರಾ? ಹಾ ಮೇಡಮ್. ಈ ಮಿಥ್ಯಾ ಅನ್ನೋ ವಿಚಾರವನ್ನ ಸತ್ಯದ ಕಡೆ ಹೋಗೋದಿಕ್ಕೆ ಏನ್ ಮಾಡ್ಬೇಕು ಅಂತ ತಿಳಿಸೋದಿಕ್ಕೆ ಎಲ್ಲ ನಾವು ಆ ಕೋಶಗಳನ್ನ ನಿವಾರಣೆ ಮಾಡಿ, ಮತ್ತೆ ಶ್ರುತಿ ಅದೇ ಈ ತೈತ್ರೇಯ ಉಪನಿಷತ್ತಲ್ಲೂ ಬರುತ್ತೆ ಏನಂದ್ರೆ ಬ್ರಹ್ಮವಿದ್ ಆಪ್ನೋತಿ ಪರಂ, ಯಾರು ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿದ್ದಾನೋ ಅವನು ಮುಕ್ತನಾಗ್ತಾನೆ ಅಂತ ಹೇಳಿದ್ದಾರೆ. ಸೊ ಈ ಉಪನಿಷತ್ ಮಾತಿನ ಮೇಲೆ ಯಾರಿಗೆ ಶ್ರದ್ಧೆ ಇರುತ್ತೋ, ಶ್ರದ್ಧೆ ಇರೋದಿಲ್ವೋ, ಯಾರು ಅದನ್ನ ತಿಳಿದಿರಲ್ವೋ ಅವ್ರಿಗೆ ಅದರಿಂದ ಏನೂ ಸಿಗೋದಿಲ್ಲ. ಆದ್ರಿಂದ ಅವನು ಶೂನ್ಯ ಆಗ್ತಾನೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನನಗೆ ಇಲ್ಲಿ ಶೂನ್ಯ ಅಂತ ಯಾಕೆ ತೆಗ್ದಿದ್ದಾರೆ ಅಂತಂದ್ರೆ, ಅದೇ ಸಾಕ್ಷಿ ನಾವು ನಿರಾಕರಣೆ ಮಾಡ್ಕೊಂಡು ಬರ್ತಾ ಇದ್ದೀವಲ್ವಾ, ಪಂಚಕೋಶ ನಾನಲ್ಲ, ಆಮೇಲೆ ಇದು ಇಲ್ಲಿ ಹಿಂದೆ ಹೇಳಿದ ಹಾಗೆ ಪ್ರಪಂಚ ದೇಹ ಯಾವುದು ನಾನಲ್ಲ ಅಂತ. ಸೊ ಹಾಗೆ ಇಲ್ಲಿ ಯಾರು ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿರ್ತಾನೋ ಅವನು ಮುಕ್ತನಾಗ್ತಾನೆ ಅಂತ ಈ ತೈತ್ರೇಯ ಉಪನಿಷತ್ತಲ್ಲಿ ಹೇಳ್ತಾರೆ. ಸೊ ನಾವು ಫಸ್ಟು ನಿರಾಕರಣೆ ಮಾಡಿ ಆಮೇಲೆ ಈ ಶ್ರುತಿ ಹೇಳಿದ ವಾಕ್ಯವನ್ನ ತಿಳ್ಕೊಂಡಾಗ ನಮಗೆ ಆ ಸಾಕ್ಷಿಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಸರಿ ಇದೆ ಅಲ್ಲ ಮೇಡಮ್? ಸರಿ ಇದೆ. ಅಂದ್ರೆ ಶೂನ್ಯ ಅನ್ನೋದು ಇಲ್ಲ, ಶೂನ್ಯ ಅಂತ ಹೇಳ್ತಾ ಇದ್ರೆ ಅದ್ರ ಶೂನ್ಯ ಅಲ್ಲ ಅನ್ನೋದನ್ನ ನಮ್ಮ ಉಪನಿಷತ್ ತಿಳಿಸ್ತಾ ಇದೆ. ಅದೇ ಬುದ್ಧಂತ ಇದ್ರೊಳಗೆ ಹೇಳ್ತೀವಿ, ಎಲ್ಲ ನಿರಾಕರಣೆ ಮಾಡಿದ್ಮೇಲೆ ಏನು ಉಳಿದೆ? ಏನೋ ಉಳಿದೇ ಇಲ್ಲ, ಬರೀ ಕತ್ಲ ತರ ಇದೆ ಅಂತ ಅಲ್ಲ ಅನ್ನೋದನ್ನ ನಾವು ಉಪನಿಷತ್ ಹೇಳ್ತಾರೆ. ಅದು ಶೂನ್ಯ ಅಂತ ಅಲ್ಲ. ಸಾಕ್ಷಿ ಇರುತ್ತಲ್ವಾ, ಸಾಕ್ಷಿ ಇದ್ದೇ ಇರತ್ತೆ. ಸೊ ಅರಿವಿದೆಯಲ್ಲ, ನಾನು ಏನು ಇಲ್ಲ ಶೂನ್ಯ ಅಂತ ಹೇಳೋದು ಅರಿವಿನೇ. ಅದು ಇಲ್ಲ ಅನ್ನೋದಕ್ಕೆ ಈಗ ನಮ್ಮಲ್ಲಿ ಬುದ್ಧದಲ್ಲಿ ಹೇಳ್ತಾರಲ್ಲ, ಎಲ್ಲ ಶೂನ್ಯಕ್ಕೆ ತಂದ್ಬಿಡ್ತಾರೆ. ಆದ್ರೆ ನಮ್ಮಲ್ಲಿ ಉಪನಿಷತ್ತಲ್ಲಿ ನಾವು ಶೂನ್ಯ ಪದ ಹೇಳಲ್ಲ. ನಾವು ಶೂನ್ಯ ಅಂತ ನೀನ್ ಹೇಳೋದಕ್ಕೂ ಒಂದ್ ಇದೆಯಲ್ಲಪ್ಪ, ಅದೇನು ಅನ್ನೋದ್ ಕೇಳ್ತಾ ಇರೋದು. ಈ ಶೂನ್ಯ ಅಂತ ಹೇಳ್ತಾ ಇದೆಯಾ, ಅದು ಅರಿವಿನ ಹೇಳ್ತಾ ಇದೀಯಾ ನೀನು? ಆ ಶೂನ್ಯನ ನೋಡ್ತಾ ಇರೋ ಸಾಕ್ಷಿ ನೀನು.
ಅದನ್ನ ತಿಳ್ಕೊ ನೀನು, ಅದನ್ನ ಬಿಟ್ಟು ಹೋಗ್ಬೇಡ ಅಂತ ನಮ್ಮಲ್ಲಿ ಅದು ಆತ್ಮನೇ ಅಂತ ಹೇಳಿ ನಮ್ಮಲ್ಲಿ ಆ ಶೂನ್ಯ ನೀನೇನ್ ಇದ್ ಮಾಡ್ತಾ ಇದ್ದೆ ಅದನ್ನ ನಾವು ಆ ಸೂಕ್ಷ್ಮ ನಾವು ತಿಳ್ಕೊಬೇಕು. ಏನೂ ಇಲ್ಲ ಅಂತ ಹೇಳಿದ್ಮೇಲೆ ಏನಿದೆ ಇವ್ರು ಹೇಳಕ್ಕ, ಅಲ್ಲಿ ಬರೀ ಕಣ್ಮುಚ್ಕೊಂಡು ಕೂತಿದ್ಯಾ? ಏನಿಲ್ಲ, ಕಣ್ಮುಚ್ಕೊಂಡು ಕೂತಿದ್ದೀರಾ ಅಷ್ಟೇ, ನೀವು ಇಡೀ ದಿವಸ ಕೂತಾ ಇದ್ದೀರಾ, ಏನಿದೆ ಅಲ್ಲಿ? ಏನೂ ಇಲ್ಲ, ಕೂತಿದ್ದೆ ಎದ್ದೆ ಅನ್ನೋ ತರ ಅಲ್ಲ. ಆ ಕೂತಿದ್ ಎದ್ದಿದ್ ನೀನು ತಿಳ್ಕೊಂಡಿಯಲ್ಲ, ನಿಂಗೆ ಗೊತ್ತಾಯ್ತಲ್ಲ, ಆ ಅರಿವು ನಿನಗ್ ಬಂತಲ್ಲ, ಆ ಸಾಕ್ಷಿವಿನ ಸಾಕ್ಷಿಯಾಗಿ ನೀನ್ ನೋಡ್ದಿಯಲ್ಲ, ಅದೇ ನೀನು ಅನ್ನೋದನ್ನ ನಮ್ಗೆ ತಿಳಿಸೋ ಅಂತದೇ. ಈಗ ನಾವು ನಿರಾಕರಣೆಯಿಂದ ನಾವು ಏನು ಉಪಯೋಗ ಆಯಿತು ಅಂತ ಎಲ್ಲ ನಿರಾಕರಣೆ ಮಾಡಿದಾಗ ಆ ಶುದ್ಧ ಸಾಕ್ಷಿ ಚೈತನ್ಯನೇ ನಾನು, ಆತ್ಮನೇ ನಾನು ಅನ್ನೋ ಒಂದು ಜ್ಞಾನ ನಮಗೆ ಈ ಎಲ್ಲ ನಿರಾಕರಣೆಯಿಂದ ಇವತ್ತು ನಮಗೆ ಮುಗಿಸ್ತಾ ಇದ್ದೀವಿ. ಅಲ್ಲಿ ಒಂದು ಹಕ್ಕಿ ಉದಾಹರಣೆ ಕೊಟ್ಟಿದ್ದಾರೆ, ಅದನ್ನ ಕಲ್ಯಾಣಿ ಮೇಡಮ್ ಹೇಳ್ತೀರಾ? 2 ನಿಮಿಷದಲ್ಲಿ ಮುಗಿಸೋಣ, ಟೈಮ್ ಆಯ್ತು ಆಲ್ರೆಡಿ ಪಾಪೈಸಲ್ಲಿ. ಹಕ್ಕಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ತೈತರಿಯ ಉಪನಿಷತ್ತು ಹಕ್ಕಿ ಉದಾಹರಣೆ ಕೊಟ್ಟಿದ್ದಾರೆ. ಮ್ಯೂಟ್ ಆಗಿದೆ ಕಲ್ಯಾಣಿ ಮೇಡಮ್, ಮ್ಯೂಟ್ ಮಾಡಿಲ್ಲ, ಅನ್ಮ್ಯೂಟ್ ಮಾಡಿ. ಮತ್ತೆ ಮ್ಯೂಟ್ ಆಯ್ತು. ಈ ತೈತರಿಯ ಉಪನಿಷತ್ತಿನಲ್ಲಿ ಆತ್ಮನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದೇ ಹಕ್ಕಿಯ ಮುಖ, ಹಕ್ಕಿಗೆ ಮುಖ, 2 ರೆಕ್ಕೆಗಳು, ಬಾಲ ಇದೆ. ಆದ್ರೆ ಹಕ್ಕಿಯ ಮುಖ ಪ್ರಿಯ, ಅದು ಆನಂದಮಯ ಕೋಶ. ಏನಾದ್ರೂ ಪ್ರಿಯವಾದ ವಸ್ತುವನ್ನು ನೋಡಿದ್ರೆ ನಮ್ಮ ಮುಖ ಸಂತೋಷವಾಗಿ ಇರುತ್ತೆ. ಅದಕ್ಕೆ ಪ್ರಿಯ ಅಂತಾರೆ. ಗಮನ ಹೋಗಿದ್ರೆ ನಾವು ಹೋಗ್ತೀವಿ, ಅದಕ್ಕೆ ಮೋದ, ಪ್ರಮೋದ ಅನ್ನೋದು. ಮೋದ ಪ್ರಮೋದ ಇಂದ ಸಂತೋಷ ಆಗುತ್ತೆ. ಅದೇ ದೇಹ ಅನ್ನೋದು ಆತ್ಮ, ದೇಹ ಇರೋದ್ರಿಂದನೇ ತಲೆಗೆ ಶಕ್ತಿ ಬರುತ್ತೆ. ಆತ್ಮ ಅನ್ನೋದು ಆನಂದಮಯ ಸ್ವರೂಪ. 2 ರೆಕ್ಕೆಗಳ ಹಕ್ಕಿಯ ಮುಖಕ್ಕೆ ಆನಂದದ ಅನುಭವ ಆಗ್ತಾ ಇರೋದು ಪಕ್ಷಿಯ ದೇಹ ಅನ್ನುವ ಆನಂದ ರೂಪದಿಂದ ಬರ್ತಾ ಇದೆ. ಈಗ ಪ್ರಿಯ, ಮೋದ, ಪ್ರಮೋದ ಅನ್ನೋದು ಆನಂದದ ವಿಕಾರ ಮಾತ್ರ. ಹಕ್ಕಿಗೆ ಒಂದು ಬಾಲ ಇದೆ, ಆ ಬಾಲ ಇಲ್ಲದಿದ್ರೆ ಹಕ್ಕಿ ಎಲ್ಲಿ ಹೋಗಕ್ಕೂ ಆಗಲ್ಲ. ಆ ರೆಕ್ಕೆ ಅನ್ನೋದು ಅದು ಒಂದು ಗುರಿ ಮುಟ್ಟಕ್ಕೆ ಸಹಾಯ ಮಾಡುತ್ತೆ. ಹಕ್ಕಿಯ ಬಾಲವೇ ಬ್ರಹ್ಮ. ಈ ರೀತಿ ತೈತ್ರಿಯ ಉಪನಿಷತ್ತಿನಲ್ಲಿ ಚಿಂತನೆ ಮಾಡಿದ್ದಾರೆ. ಚೆನ್ನಾಗಿದೆ ಹಕ್ಕಿ ಉದಾಹರಣೆ. ಅದು ಆಕ್ಚುಲಿ ನಂಗೆ ಇವಾಗ ಹೊಳ್ದಿದ್ದು, ನಾವು ಗಾಳಿಪಟಕ್ಕೆ ಒಂದು ಬಾಲಂಗೋಚಿ ಅಂತ ಕಟ್ಟಿರ್ತೀವಿ ನೋಡಿ, ಅದಿಲ್ಲ ಅಂದ್ರೆ ಮೇಲೆ ಹಾರೋದಿಲ್ಲ ಅದು. ನಂಗೆ ಇದು ಈ ಬಾಲದ್ದು ನೋಡಿದಾಗ ಜ್ಞಾಪಕ ಬಂತು. ಹಾಗೆ ಅದಕ್ಕೆ ಎಷ್ಟು ಮುಖ್ಯವಾಗಿರತ್ತೆ ಅಂತ, ಬೇರೆ ಎಲ್ಲ ದೇಹ ಇದ್ದು ಅದರೊಳಗೆ ಶಕ್ತಿ ಚೈತನ್ಯನೇ ಇಲ್ಲ ಅಂತಂದ್ರೆ ಅದು ಎಲ್ಲೂ ಹಾರದೇ ಇಲ್ಲ. ಅದಕ್ಕೆ ಬರಬೇಕು ಅಂತಂದಾಗ ಅದು ಒಂದು ಕಟ್ಟಿರ್ತೀವಲ್ಲ ಹಾಗೆ ಅಂತೇಳಿ ಇವಾಗ ಅನಿಸ್ತದೆ. ತುಂಬ ನೋಡಿದಾಗ ಸಡನ್ನಾಗಿ ಇದು ಈ ಕಾನ್ಸೆಪ್ಟ್ ಇದೆ ಅಲ್ವಾ ಇರೋದು ಅಂತ ಹೇಳಿ ಇವತ್ತಿಗೆ ನಮ್ಮನ್ನ ಒಂದು ಇದನ್ನ ಮುಗಿಸ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ತುಂಬ ಅಂದ್ಕೊಳ್ಳೋದು ಇಷ್ಟು ಇದೆಯಲ್ಲ 1.5 ಗಂಟೆ ಏನಿರುತ್ತೆ ಮಾತಾಡೋಕ್ಕೆ ಅಂತ, ಬಟ್ ಇಡೀ ದಿವಸ ಮಾತಾಡೋಕ್ಕೆ ಒಂದು ವಿಷಯನೇ ನಮಗೆ ತುಂಬ ಸಾಕಾಗಿರುತ್ತೆ. ನನಗೆ ತುಂಬ ಚೆನ್ನಾಗಿತ್ತು. ಇವತ್ತಿಗೆ ಇದನ್ನು ಮುಕ್ತಾಯ ಮಾಡೋಣ. ಪ್ರೇಯರ್ ಹೇಳ್ಬಿಡ್ತೀನಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ
ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಹರಿ ಓಂ ಎಲ್ಲರಿಗೂ. ಕಾತ್ಯಾನಿ ಮೇಡಮ್ಗೆ ಧನ್ಯವಾದಗಳು, ನಮಗೊಂದು ಅವಕಾಶ ಕೊಟ್ರಿ ಮಾತಾಡ್ಲಿಕ್ಕೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾತ್ಯಾನಿ ಹರಿ ಓಂ. ಚೆನ್ನಾಗಿದೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ.